ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ ಗುರುವಾರ ಸಂಜೆ 4:30. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸೇವೆಗಳು ಮತ್ತು ಈ ಇಲಾಖೆ ವತಿಯಿಂದ ಸಮುದಾಯಕ್ಕೆ ಸಿಗುತ್ತಿರುವಂತಹ ಯೋಜನೆಗಳ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಹುಣಸೂರು ವಿಭಾಗದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ತಾಲೂಕು ವಿಸ್ತರಣಾ ಅಧಿಕಾರಿಗಳಾದಂಥ ಶ್ರೀಯುತ ರಾಜುರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇಲಾಖೆಯ ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ರಾಜು ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಮೊದಲಿಗೆ ಭಾಳ ಸಂತೋಷ, ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿರುವಂಥ ಸೇವಾ ಸೌಲಭ್ಯಗಳ ಕುರಿತು ಸಮುದಾಯಕ್ಕೆ ಒಂದಷ್ಟು ಅಗತ್ಯ ಮಾಹಿತಿಯನ್ನು ತಾವು ನಮ್ಮ ಕಾರ್ಯಕ್ರಮದ ಮುಖಾಂತರ ಜನರಿಗೆ ಮುಟ್ಟಿಸುವಂಥ ಕೆಲಸಕ್ಕೆ ತಾವು ಬಂದಿರುವಂಥ ತುಂಬ ಖುಷಿಯ ವಿಚಾರ. ಸರ್, ಮೊದಲಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಒಂದು ಪರಿಚಯದೊಂದಿಗೆ ತಮ್ಮ ಕರ್ತವ್ಯದ ಕುರಿತು ಒಂದು ಮಾಹಿತಿಯನ್ನು ಹಂಚಿಕೊಳ್ಳಿ ಸರ್. ಎಲ್ಲರಿಗೂ ನಮಸ್ತೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈಸೂರಿನಲ್ಲಿ 2012ರಿಂದ ಜಿಲ್ಲಾ ಕಚೇರಿಯನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಒಂದು ಜಿಲ್ಲಾ ಕಚೇರಿ ಹಾಗೂ 2 ತಾಲೂಕು ವಿಭಾಗಗಳು ಹಾಗೂ ಪ್ರತಿ ತಾಲೂಕಿನಲ್ಲಿಯೂ ಅಂದರೆ 7 ತಾಲೂಕಿನಲ್ಲಿ ನಮ್ಮ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿಕೊಂಡು ನಾವು ಅಲ್ಪಸಂಖ್ಯಾತರ ಸಮುದಾಯದ ಜನರಿಗಾಗಿ ಅವರ ಏಳಿಗೆಗಾಗಿ ಶ್ರಮಿಸೋದಕ್ಕೋಸ್ಕರ ನಮ್ಮ ಇಲಾಖೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಅಲ್ಪಸಂಖ್ಯಾತರನ್ನು ಮೇನ್ ಇದಕ್ಕೆ ಸ್ಟ್ರೀಮ್ಗೆ ತಗೊಬಂದು ಅವರನ್ನು ಕೂಡ ಸಮುದಾಯದಲ್ಲಿ ಒಂದಾಗಿ ನಾವು ಎಲ್ಲರೂ ಒಟ್ಟುಗೂಡಿ ಹೋಗೋದಕ್ಕೆ ಏನೆಲ್ಲ ಸಹಕಾರಗಳನ್ನು ಮಾಡಬೇಕೋ ಇದರೆಡೆಗೆ ನಮ್ಮ ಇಲಾಖೆ ತುಂಬ ಶ್ರಮಿಸ್ತಾ ಇದೆ. ಹಾಗೆ ಇಲಾಖೆಯಲ್ಲಿ ಏನೇನು ಬರುತ್ತೆ ಅಂದರೆ ಮುಖ್ಯವಾಗಿ ನಾವು ಯಾರನ್ನು ಇದು ಮಾಡ್ತೀವಿ ಅಂತಂದರೆ ಮುಸ್ಲಿಂ, ಸಿಖ್, ಜೈನ್, ಪಾರ್ಸಿ, ಬುದ್ಧಿಸ್ಟ್ ಈ 6 ಸಮುದಾಯಗಳಿಗೆ ನಾವು ಪ್ರಾಧಾನ್ಯತೆಯನ್ನು ಕೊಟ್ಕೊಂಡು ಈ 6 ಸಮುದಾಯಗಳ ಏಳಿಗೆಗೋಸ್ಕರನೇ ಈ ಕಲ್ಯಾಣ ಇಲಾಖೆಯನ್ನು ಮಾಡಿಕೊಂಡು ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಇದು ಮೊದಲನೇ ಏನಾಗಿತ್ತು ಅಂದರೆ ಹಿಂದೆ ನಾವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯನ್ನು ಮರ್ಜ್ ಮಾಡಿದರು, ಸೇರಿಸ್ಬಿಟ್ಟಿದ್ರು. ಅದಾದಮೇಲೆ ಏನು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತಲೇ ಒಂದು ಇಲಾಖೆಯನ್ನು ಸ್ಥಾಪನೆ ಮಾಡಿ ಅದಕ್ಕೆ ಸಪ್ರೇಟ್ ಆದಂಥ ಒಂದು ಅನುದಾನವನ್ನು ನಿಗದಿ ಮಾಡಿಕೊಂಡು ಒಂದು ನಿರ್ದೇಶನಾಲಯವನ್ನು ಸ್ಥಾಪನೆ ಮಾಡಿಕೊಂಡು ಅದ್ರ ಮುಖಾಂತರ ನಮ್ಮ ಇಲಾಖೆ ಆಡಳಿತವನ್ನು ಪ್ರಾರಂಭ ಮಾಡಿಕೊಂಡು ಈಗ ಒಂದು ಪ್ರತಿ ತಾಲೂಕಿನಲ್ಲಿಯೂ ಸಹ ಒಂದೊಂದು ಮಾಹಿತಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಕೊಂಡು ಆ ಸಮುದಾಯವನ್ನು ನೇರವಾಗಿ ಮುಟ್ಟುವಂಥ ಕೆಲಸ ಮಾಡೋದಕ್ಕೋಸ್ಕರ ಈ ಇಲಾಖೆ ಶ್ರಮಿಸ್ತಾ ಇದೆ. ಆದರೂ ನಮ್ಮ ಇಲಾಖೆಯಲ್ಲಿ ಮುಖ್ಯ ಉದ್ದೇಶ ಏನು ಅಂದರೆ ಅಲ್ಪಸಂಖ್ಯಾತರ, ಅದರಲ್ಲೂ ಸಹ ಕೆಲವು ಅಲ್ಪಸಂಖ್ಯಾತರಲ್ಲಿ ಮುಖ್ಯವಾಗಿ ಬರುವಂಥ ಮುಸ್ಲಿಂ ಸಮುದಾಯದವ್ರಿಗೆ ಏನಾಗಿದೆ, ಈ ಶಿಕ್ಷಣದ ಕೊರತೆ ತುಂಬ ಕಾಡ್ತಾ ಇದೆ. ಆದ್ದರಿಂದ ಅವರನ್ನು ಶಿಕ್ಷಣವನ್ನು ನೀಡುವುದ್ರ ಮುಖಾಂತರ ಅವರಿಗೆ ಶಿಕ್ಷಣದ ಮೌಲ್ಯವನ್ನು ತಿಳಿಸೋದ್ರ ಮುಖಾಂತರ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ಕರ್ಕೊಂಬರಬೇಕು, ಅವರನ್ನು ಕೂಡ ಸಮುದಾಯದಲ್ಲಿ ಒಂದು ಉನ್ನತ ಸ್ಥಾನಗಳಲ್ಲಿ ಇರಿಸಬೇಕು ಅನ್ನುವಂಥ ಒಂದು ಮುಖ್ಯ ಆಶಯದೊಂದಿಗೆ ನಮ್ಮ ಇಲಾಖೆಯನ್ನು ಪ್ರಾರಂಭಿಸಿದ್ದೀವಿ. ಅದೇ ನಿಟ್ಟಿನಲ್ಲಿ ನಮ್ಮ ಕಲ್ಯಾಣ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ. ಸರ್, ಈಗ ತಾವು ಹೇಳಿದ್ರಿ 6 ಪ್ರಮುಖ ಧರ್ಮಗಳು ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರ್ತವೆ ಅಂತ ಹೇಳಿದ್ರು ಸರ್. ಆ 6 ಧರ್ಮಗಳು ಈ ಇಲಾಖೆ ವತಿಯಿಂದ ಅಗತ್ಯವಾದ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋ ನಿಟ್ಟಲ್ಲಿ ಮಾನದಂಡವಾಗಿ ಯಾವೆಲ್ಲ ಅಗತ್ಯ ದಾಖಲಾತಿಗಳನ್ನು ಹೊಂದಿರಬೇಕು ಸರ್? ಈ 6 ಸಮುದಾಯಗಳಿಗೆ ಮುಖ್ಯವಾಗಿ ಅವರ ಸಮುದಾಯಕ್ಕೆ ಸೇರಬೇಕಾದಂಥ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಏನಿರುತ್ತೆ ಅದನ್ನು ಪಡ್ಕೊಂಡಿರಬೇಕು. ಆ ಯೋಜನೆಗಳಿಗೆ ಅನುಗುಣವಾಗಿ ನಾವು ಮಾನದಂಡಗಳನ್ನು ಮಾಡ್ತಾ ಹೋಗ್ತೀವಿ. ಅವರು ಯಾವ ಯೋಜನೆಗೆ ಅರ್ಹರಾಗಿರ್ತಾರೋ ಅಥವಾ ಅವರು ಯಾವ ಯೋಜನೆ ಅಡಿ ಅವರು ಬರ್ತಾರೋ ಆ ಯೋಜನೆಗೆ ಅನುಗುಣವಾದಂಥ ವಿವಿಧ ಮಾನದಂಡಗಳನ್ನು ಮಾಡಿಕೊಂಡು ಹೋಗಿದ್ದೀವಿ ನಾವು. ಸರ್, ಮುಖ್ಯವಾಗಿ ಶೈಕ್ಷಣಿಕವಾಗಿ ಅವ್ರನ್ನ ಕಲ್ಯಾಣ ಮಾಡುವಂಥದ್ದು, ಅವ್ರನ್ನ ಅಭಿವೃದ್ಧಿ ಮಾಡುವಂಥದ್ದು ಮೊದಲ ಉದ್ದೇಶ ಸರ್. ಹಾಗಿದ್ರೆ ಇಲಾಖೆ ವತಿಯಿಂದ ಇರುವಂಥ ಶೈಕ್ಷಣಿಕ ಅಭಿವೃದ್ಧಿಗೆ ಇರುವಂಥ ಯೋಜನೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳಿಗೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
ಈಗ ನಾವು ಕರ್ನಾಟಕ ರಾಜ್ಯಾದ್ಯಂತ ಮೊದಲನೇದಾಗಿ ಪ್ರಾರಂಭ ಮಾಡಿದ್ದು MDRS ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಆ ಮೊರಾರ್ಜಿ ವಸತಿ ಶಾಲೆಯ ಪ್ರಾರಂಭದಲ್ಲಿ 300, ಈಗ ಹೆಚ್ಚು ಸರಿಸುಮಾರು 300ರಿಂದ 350 ನಮ್ಮಲ್ಲಿ ವಸತಿ ಶಾಲೆಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಮೈಸೂರಿನಲ್ಲಿ 2 ಮೊರಾರ್ಜಿ ವಸತಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಮೊರಾರ್ಜಿ ವಸತಿ ಶಾಲೆ ನಮ್ಮ ಬೆಟ್ಟದಪುರದಲ್ಲಿ ಸ್ವಂತ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಮೊರಾರ್ಜಿ ವಸತಿ ಶಾಲೆಯು 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ, ಮುಖ್ಯವಾಗಿ ಇವತ್ತೇನಾಗಿದೆ ಇಂಗ್ಲೀಷಿನ ವ್ಯಾಮೋಹ ಮತ್ತು ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇಂಗ್ಲೀಷಿನ ಮೌಲ್ಯ ಸ್ವಲ್ಪ ಹೆಚ್ಚಿಗೆ ಇರೋದರಿಂದ ನಮ್ಮ ಇಲಾಖೆಯಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ನೀಡೋದ್ರ ಮುಖಾಂತರ ಆ ಬಡ ಸಮುದಾಯ ಏನಿದೆ, ಆ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಏಳಿಗೆಯನ್ನು ಮಾಡೋದಕ್ಕೋಸ್ಕರನೇ ನಾವು ಮೊರಾರ್ಜಿ ವಸತಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ನಾವು 6ರಿಂದ 10ನೇ ತರಗತಿವರೆಗೂ ಹಾಗೂ 11 ಮತ್ತು 12ರಲ್ಲಿ ವಾಣಿಜ್ಯ ವಿಭಾಗ ಮತ್ತು ವಿಜ್ಞಾನದ ವಿಭಾಗ 2 ವಿಭಾಗಗಳನ್ನು ಪ್ರಾರಂಭ ಮಾಡಿಕೊಂಡು 2 ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಈ PUC ಅಂತಕ್ಕಂಥದ್ದು ನಮ್ಮ ಹಲಗನಹಳ್ಳಿಯಲ್ಲಿ ಸ್ಟಾರ್ಟ್ ಆಗಿರುವಂತಹ ಏನು ಮೊರಾರ್ಜಿ ವಸತಿ ಶಾಲೆ ಇದೆ, ಆ ಶಾಲೆಯಲ್ಲಿ ಕೋಎಡ್ 2 ಸಹ ಶಿಕ್ಷಣವನ್ನು ನೀಡ್ತಾ ಇದ್ದೀವಿ. ಬಾಲಕ ಮತ್ತು ಬಾಲಕಿಯರು ಇಬ್ಬರಿಗೂ ಸಹ PUC ಶಿಕ್ಷಣ ಸಿಗ್ತಾ ಇದೆ. ಹಾಗೆ PUC ಶಿಕ್ಷಣ ನಮ್ಮಲ್ಲಿ ಇನ್ನೊಂದು ದೊಡ್ಡ ಕಾನ್ಯದಲ್ಲೂ ಕೂಡ ಫಸ್ಟ್ PUC ಮತ್ತು ಸೆಕೆಂಡ್ PUC ಎರಡಕ್ಕೂ ಕೂಡ ದೊಡ್ಡ ಕಾನ್ಯದಲ್ಲೂ ಕೂಡ PUC ಹೊಂದಿದೆ. ಹಾಗೆ ಇನ್ನೂ ಒಂದು ಮೊರಾರ್ಜಿ ವಸತಿ ಶಾಲೆ ನರಸೀಪುರದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಾರಂಭವಾಗಿದ್ದು, ಅಲ್ಲಿ 6 ಮತ್ತು 7ನೇ ತರಗತಿ, ಮುಂದಿನ ಶೈಕ್ಷಣಿಕಕ್ಕೆ 7ನೇ ತರಗತಿಯು ಕೂಡ ಸಹ ಪ್ರಾರಂಭ ಆಗುತ್ತೆ. ಈಗ ಸದ್ಯದಲ್ಲಿ 6ನೇ ತರಗತಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅದು ಕೂಡ ಇಂಗ್ಲೀಷ್ ಶಿಕ್ಷಣವಾಗಿರುತ್ತೆ. ಇದು ಮೊರಾರ್ಜಿ ವಸತಿ ಶಾಲೆಗಳ ಸಂಖ್ಯೆ ಆಯಿತು. 2 ಮೊರಾರ್ಜಿ ವಸತಿ ಶಾಲೆಗಳು ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆಯೇ ನಾವು ಮೌಲಾನಾ ಆಜಾದ್ ಮಾದರಿ ಶಾಲೆಗಳು, ಈಗ ಏನಾಗ್ತಿದೆ, ವಸತಿ ಶಾಲೆಗಳಿಗೆ ಮಕ್ಕಳನ್ನು ಕರೆತಂದು ಅಲ್ಲೇ ನಾವು ಅವರುಗಳಿಗೆ ವಸತಿ ಬಟ್ಟೆ ಇವುಗಳನ್ನೆಲ್ಲ ನೀಡಿ ಅವರುಗಳಿಗೆ ಮಾಡ್ತಾ ಇದ್ದಂಥ ಶಿಕ್ಷಣಕ್ಕಿಂತ ಸ್ವಲ್ಪ ಸಮುದಾಯದಲ್ಲಿ ಯಾಕೋ ಹಿಂಜರಿಕೆ ಮತ್ತು ಮಕ್ಕಳನ್ನು ಬಿಟ್ಟಿರೋಕ್ಕಾಗದೇ ಇರುವಂತಹ ತಳಮಳಗಳು ಜಾಸ್ತಿ ಆಗಿದ್ದರಿಂದ ಅವರು ಈ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಮಾಮೂಲಿ ರೆಗ್ಯುಲರ್ ನಮ್ಮ ಶಾಲೆಗಳೇನಿದೆ ಹಾಗೆಯೇ ಶಾಲೆಗಳನ್ನು ಪ್ರಾರಂಭಿಸೋದಕ್ಕೋಸ್ಕರ ನಮ್ಮ ಮೌಲಾನಾ ಆಜಾದ್ ಮಾದರಿ ಶಾಲೆಗಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಶಾಲೆಗಳನ್ನು ತೆರೆದ್ವಿ. ಅವುಗಳು ಪ್ರಾರಂಭದಲ್ಲಿ ನಮ್ಮಲ್ಲಿ 5 ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿದೆ. ಒಂದು ಪಿರಿಯಾಪಟ್ಟಣ ತಾಲೂಕಿನ ಹಲಗನಹಳ್ಳಿಯಲ್ಲಿ ಒಂದು ಇದೆ, ಮತ್ತು ನಮ್ಮ ಹುಣಸೂರಿನಲ್ಲಿ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆ ಇದೆ. ಹಾಗೆ ಮೈಸೂರಿನ ನಗರ ವ್ಯಾಪ್ತಿಯಲ್ಲಿ ನಮ್ಮ ಜಿಲ್ಲಾ ಕಚೇರಿಯ ಪಕ್ಕದಲ್ಲಿ ಭರತ್ ನಗರದ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆ, ಮತ್ತು ಚರ್ಚ್ ಪಕ್ಕದಲ್ಲಿ ಮೇನ್ ಚರ್ಚ್ ಏನಿದೆ ಅದರ ಪಕ್ಕದಲ್ಲಿ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆ, ಮತ್ತು ಕೆಸರೆ ಹಿಂಭಾಗ ರಾಜೇಂದ್ರ ನಗರದಲ್ಲಿ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳನ್ನು 5 ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದರ ಜೊತೆಗೆ ಈಗ ಕಳೆದ ಬಜೆಟ್ನಲ್ಲಿ ನಮಗೆ 2 ಮೌಲಾನಾ ಆಜಾದ್ ಮಾದರಿ ಶಾಲೆಗಳನ್ನು ಮತ್ತೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಅದು ಒಂದು ನಮ್ಮ ನರಸೀಪುರದಲ್ಲಿ ಬರುವಂತಹ ಗರ್ಗೇಶ್ವರಿಯಲ್ಲಿ ಒಂದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಸ್ಥಳವನ್ನು ನಿಯುಕ್ತಿ ಮಾಡಿ ನೆಕ್ಸ್ಟ್ ಈ ಬರುವಂಥ ಜೂನ್ನಿಂದ ಅಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದರ ಜೊತೆಗೆ ಮೈಸೂರಿನಲ್ಲಿ ಕಲ್ಯಾಣಗಿರಿಯಲ್ಲಿ ಕೂಡ ಇನ್ನೂ ಒಂದು ನಮ್ಮ ಮೌಲಾನಾ ಆಜಾದ್ ಮಾದರಿ ಶಾಲೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಡೇ ಶಿಕ್ಷಣ ಆಗಿದ್ದು ಇಲ್ಲಿ 10ರಿಂದ ಸಂಜೆ 4ರವರೆಗೆ ಉಳಿದ ಹೇಗೆ ಕಾನ್ವೆಂಟ್ ಶಿಕ್ಷಣ ಇದೆಯೋ ಅದೇ ರೀತಿ ಯಥಾ ಪ್ರಕಾರ ಇಲ್ಲಿ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಇದನ್ನು ಡೇ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಮೌಲಾನಾ ಆಜಾದ್ ಮಾದರಿ ಶಾಲೆಗಳನ್ನು ಮಾಡ್ಕೊಂಡಿದ್ದೇವೆ. ಹಾಗೆಯೇ ಏನಾಗ್ತಿದೆ, ಇಂಗ್ಲೀಷ್ ಶಿಕ್ಷಣದ ಜೊತೆಗೆ ನಮ್ಮ ರಾಜ್ಯ ಪಠ್ಯಕ್ರಮವನ್ನು ಅಳವಡಿಸ್ಕೊಂಡಿರೋದ್ರಿಂದ ಇಂಗ್ಲೀಷ್ ಶಿಕ್ಷಣದಲ್ಲಿ ನಾವು ಸೆಂಟ್ರಲ್ ಕೇಂದ್ರೀಯ ಶಿಕ್ಷಣವನ್ನು ಅಳವಡಿಸ್ಕೊಳ್ಳೋದಕ್ಕೋಸ್ಕರ ಈ 2 ವರ್ಷದ ಹಿಂದೆ ಏನು ಮಾಡಿದ್ರು, CBSE ಮಾಧ್ಯಮದಲ್ಲಿ ನಮ್ಮ ಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ, ಅದರಲ್ಲೂ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೂ ಕೂಡ ಉಚಿತವಾಗಿ CBSE ಶಿಕ್ಷಣವನ್ನು ನೀಡಬೇಕು ಅನ್ನೋವಂಥ ಒಂದೇ ಆಕಾಂಕ್ಷೆಯಿಂದ ರಾಜ್ಯಾದ್ಯಂತ 29 ಜಿಲ್ಲೆಗೊಂದರಂತೆ 29 ಅಬ್ದುಲ್ ಕಲಾಂ ವಸತಿ ಶಾಲೆಗಳು CBSE ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಮೈಸೂರಿನಲ್ಲಿ ನಮ್ಮ ದೊಡ್ಡ ಕಾನ್ಯದಲ್ಲಿ ಒಂದು CBSE ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿ 6ರಿಂದ 10ನೇ ತರಗತಿವರೆಗೆ CBSE ಶಾಲೆ ಕಾರ್ಯನಿರ್ವಹಿಸ್ತಾ ಇದೆ. ಈ ಎಲ್ಲ ವಸತಿ ಶಾಲೆಗಳಲ್ಲೂ ನಮ್ಮ ವಸತಿ ಶಾಲೆಗಳೇನಿದೆ, ಈ ವಸತಿ ಶಾಲೆಗಳಲ್ಲಿ ಒಂದು ಊಟದ ಉಪಚಾರಗಳಿರ್ಬೋದು, ಪಠ್ಯಪುಸ್ತಕಗಳಿರ್ಬೋದು, ಡೇ ಶಾಲೆಗಳಲ್ಲೂ ಕೂಡ ಪಠ್ಯಪುಸ್ತಕಗಳಿರ್ಬೋದು, ಶೂ, ಸಾಕ್ಸು, ಟೈ, ಬೆಲ್ಟು ಏನಿದೆ ಮೂಲಭೂತ ಸೌಕರ್ಯ ಪೆನ್, ಪೆನ್ಸಿಲ್, ರಬ್ಬರಿಂದನೂ ಕೂಡ ನಮ್ಮ ಇಲಾಖೆ ಉಚಿತವಾಗಿ ನೀಡ್ತಾ ಇದೆ. ಅವರಿಗೆ ಯೂನಿಫಾರ್ಮ್, ಸಮವಸ್ತ್ರಗಳು, ಹಾಗೆ ಅವರಿಗೆ ಟೈ, ಶೂ, ಸಾಕ್ಸ್, ಬೆಲ್ಟ್, ಬ್ಯಾಗ್ ಪ್ರತಿಯೊಂದನ್ನು, ಟೆಕ್ಸ್ಟ್ ಬುಕ್ಗಳು, ನೋಟ್ ಬುಕ್ಗಳು ಪ್ರತಿಯೊಂದನ್ನು ಕೂಡ ಇಲಾಖೆಯಿಂದ ಸರಬರಾಜು ಮಾಡ್ತಾ ಇದ್ದೇವೆ. ಪ್ರತಿಯೊಂದನ್ನು ಕೊಡ್ತಾ ಇರೋದ್ರಿಂದ ಇದರ ಮೂಲ ಉದ್ದೇಶ ಆ ಸಮುದಾಯವನ್ನು ಅಭಿವೃದ್ಧಿಯನ್ನು ಮಾಡುವಂಥ ಆಶಯದೊಂದಿಗೆ ಇವುಗಳನ್ನು ಪ್ರಾರಂಭ ಮಾಡಿದ್ದೇವೆ. ಇವಿಷ್ಟು ಶಾಲೆಗಳು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ.
ಸರ್ ನೀವು ಹೇಳಿದಂಥ ಶಾಲೆಗಳು ವಸತಿ ಶಾಲೆಗಳೇ ಆಗಿವೆ ಸರ್. ಈಗ ಕೆಲವೊಂದು ಬರೀ ಶಾಲೆ ಇದ್ದು ಅಥವಾ ಮನೆಯಿಂದನೇ ಹೋಗಿ ಶಾಲೆಯಲ್ಲಿ ಶಿಕ್ಷಣ ಅದೇನೆ ಹೇಳಿದ್ನಲ್ಲ, ಡೇ ಶಾಲೆಗಳು, ಮೌಲಾನಾ ಆಜಾದ್ ಮಾದರಿ ಶಾಲೆ, ಈಗ ಆಲ್ರೆಡಿ 5 ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿದ್ದಾವೆ. ಅದರ ಜೊತೆಗೆ ಈಗ 2 ಹೊಸದಾಗಿ ಮತ್ತೆ ಪ್ರಪೋಸಲ್ ಅನ್ನ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ HD ಕೋಟೆ ಸರಗೂರಲ್ಲೂ ಒಂದನ್ನ ಪ್ರಪೋಸಲ್ ಅನ್ನ ಕೊಟ್ಟಿದ್ದೀವಿ. ಸಾಧ್ಯ ಆದರೆ ಅಲ್ಲೂ ಕೂಡ ಪ್ರಾರಂಭ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದನ್ನು ಸ್ಟಾರ್ಟ್ ಆದಾಗ ನಾವು ನಿಮ್ಮ ಇದರೊಂದಿಗೆ ಮಾಹಿತಿಯನ್ನು ಹಂಚ್ಕೋತೀವಿ ಮತ್ತು ಸಮುದಾಯಕ್ಕೂ ಅದರ ಮಾಹಿತಿಯನ್ನು ತಿಳಿಸ್ತೀವಿ. ಸದ್ಯದಕ್ಕೆ ಈಗ ನಮ್ಮ ಡೇ ಶಾಲೆ ಅಪ್ ಆ್ಯಂಡ್ ಡೌನ್ ಮಾಡೋ ಅಂದ್ಕೊಂಡು ಶಿಕ್ಷಣವನ್ನು ಪಡೆಯೋದಕ್ಕೋಸ್ಕರ ಒಟ್ಟು ಮೈಸೂರಿನಲ್ಲಿ 5, ಮೈಸೂರು ಜಿಲ್ಲೆಯಲ್ಲಿ ಮತ್ತೆ 2 ಈಗ ಮತ್ತೆ ಶಾಂಕ್ಷನ್ ಆಗಿರುತ್ತೆ. ಅದರ ಜೊತೆಗೆ 7 ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ನಮ್ಮಲ್ಲಿ ಪ್ರಾರಂಭ ಆಗಿದ್ದಾವೆ. ಸರ್, ಹಾಗಿದ್ರೆ ಈ ವಿವಿಧ ರೀತಿಯ ಶಾಲೆಗಳು ಏನು ವಸತಿ ಶಾಲೆಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಅವರ ಶಿಕ್ಷಣದ ಸಬಲೀಕರಣಕ್ಕಾಗಿ ಕೆಲಸವನ್ನು ಮಾಡ್ತಾ ಇದೆ ಸರ್. ಈ ಶಾಲೆಗೆ ಹಾಜರಾಗೋ ನಿಟ್ಟಿನಲ್ಲಿ, ಈ ಶಾಲೆಗೆ ದಾಖಲಾಗೋ ನಿಟ್ಟಿನಲ್ಲಿ ಅರ್ಹತಾ ಪರೀಕ್ಷೆ ಏನಾದರೂ ಎದುರಿಸಬೇಕಾ ಸರ್ ಆ ಸಮುದಾಯದ ವಿದ್ಯಾರ್ಥಿಗಳು? ಹೌದು, ಅರ್ಹತಾ ಪರೀಕ್ಷೆಯನ್ನು ನಾವು ಏಪ್ರಿಲ್ ಮತ್ತು ಮೇ ಸಂದರ್ಭದಲ್ಲಿ ಅರ್ಹತಾ ಪರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ಅಂದರೆ ಮಕ್ಕಳು ಏನಾಗ್ತಿದೆ, ಅವರ ಹೇಗಿದೆ, ಅವರ ಶೈಕ್ಷಣಿಕ ಸಾಮರ್ಥ್ಯ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಸಣ್ಣ ಪರೀಕ್ಷೆ, ಅದೇನೋ ಒಂದೊಂದು ಇದರ ಪರೀಕ್ಷೆ ಅಲ್ಲ, ಒಂದು ಪರೀಕ್ಷೆಯನ್ನು ಏನಾಗ್ತಿದೆ, ನಾವು ನೇರವಾದ ಪ್ರವೇಶಾತಿಯನ್ನು ಕೊಡ್ತಿದ್ವಿ. ನೇರ ಪ್ರವೇಶಾತಿಯನ್ನು ಕೊಡಬೇಕಾದ್ರೆ ಏನಾಗ್ತಿತ್ತು, ಸಮುದಾಯದಲ್ಲಿ ನಮ್ಮದು ಇದೊಂದು ಉಚಿತ ಶಾಲೆ, ಸರ್ಕಾರಿ ಶಾಲೆ, ಇಲ್ಲಿ ಯಾವುದೇ ಇದಿರೋದಿಲ್ಲ ಅನ್ನೋದ್ರ ಜನ ತಾತ್ಸರ್ಯ ಜಾಸ್ತಿ ಆಗ್ತಾಯಿತ್ತು. ಯಾವಾಗ ಕಾಂಪಿಟೇಟಿವ್ ಎಕ್ಸಾಮನ್ನು ಇಟ್ಟು ನಾವು ಮಕ್ಕಳಿಗೆ ಅಲ್ಲಿ ಆ ಎಕ್ಸಾಮಲ್ಲಿ ಪಾಸ್ ಆದರೆ ಮಾತ್ರ ಅಂದಾಗ ಜನರಲ್ಲಿ ಒಂದು ಅವೇರ್ನೆಸ್ ಬಂತು. ಇಲ್ಲಿ ಕಾಂಪಿಟೇಷನ್ ಇದೆ, ಇಲ್ಲಿ ನಾವು ಸ್ಪರ್ಧೆಯನ್ನು ಮಾಡಿ ಮಕ್ಕಳಿಗೆ ಸೀಟನ್ನು ಪಡ್ಕೊಬೇಕು ಅನ್ನೋ ಮನೋಭಾವನ ಬಂದಾಗ ಏನಾಗ್ತಿದೆ, ಕಳೆದ ಸಾರಿ ನಮಗೆ ಮೈಸೂರು ಜಿಲ್ಲೆಯಲ್ಲಿದ್ದಂತಹ 120 ಸೀಟ್ಗಳೇನಿದೆ, ಈ 120 ಸೀಟುಗಳಿಗೆ 215ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಿ ಪರೀಕ್ಷೆಯನ್ನು ತೆಗೆದುಕೊಂಡು ಅದರಲ್ಲಿ ಏನು ಶ್ರೇಣಿಗೆ ಅನುಗುಣವಾಗಿ ನಮ್ಮಲ್ಲಿ ದಾಖಲಾತಿಯನ್ನು ಪಡ್ಕೊಂಡ್ರು. ಅದರಿಂದ ಏನಾಗ್ತಿದೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಜನರಲ್ಲಿ ಒಂದು ಹೊಸ ಆಲೋಚನೆಯನ್ನು ಹುಟ್ಟಿಸೋದಕ್ಕೋಸ್ಕರನೇ ಪ್ರಾರಂಭ ಮಾಡಿದ್ದೀವಿ. ನೇರವಾದ ಪ್ರವೇಶಾತಿಯನ್ನು ಮುಸ್ಲಿಂ ಸಮುದಾಯಗಳಿಗೆ ನೀಡ್ತಾ ಇದ್ದೀವಿ. ಆದರೂ 2ನೇ ಹಂತದಲ್ಲಿ ನೇರವಾದ ಪ್ರವೇಶಾತಿಯನ್ನು ಕೊಡ್ತಾ ಇದ್ದೀವಿ. 1ನೇ ಹಂತದಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರನೇ ಮಕ್ಕಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಹೌದು, ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ವಸತಿ ಶಾಲೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ. ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಯಾವುದೇ ಪರೀಕ್ಷೆಯನ್ನು ನಿಗದಿಪಡಿಸಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಅಲ್ಲೂ ಕೂಡ ನಿಗದಿಪಡಿಸುವಂಥ ಸಂದರ್ಭ ಬರ್ಬೋದು. ಯಾಕೆಂದರೆ ಶಾಲೆಗಳ ಸಂಖ್ಯೆ ಕಡಿಮೆ ಇದ್ದು ಸಮುದಾಯದಿಂದ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ ಅಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡಿಕೊಂಡು ಮಕ್ಕಳನ್ನು ಸೇರಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸರ್, ಹಾಗಿದ್ರೆ ಈ ಮಾದರಿ ವಸತಿ ಶಾಲೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆನ ಎದುರಿಸೋ ನಿಟ್ಟಿನಲ್ಲಿ ಕನಿಷ್ಠ ಎಷ್ಟನೇ ತರಗತಿ ತನಕ ಅವರು ಓದಿರ್ಬೇಕಾಗುತ್ತೆ, ಅಥವಾ 1ನೇ ತರಗತಿಯಿಂದ? 5ನೇ ತರಗತಿ ಪಾಸ್ ಆಗಿರಬೇಕು. 6ನೇ ತರಗತಿಯಿಂದ ನಮ್ಮಲ್ಲಿ ಎಲ್ಲ ವಸತಿ ಡೇ ಶಾಲೆಗಳಿರ್ಬೋದು ಅಥವಾ ವಸತಿ ಶಾಲೆಗಳಿರ್ಬೋದು, ಪ್ರತಿಯೊಂದು ಶಾಲೆಯೂ ಕೂಡ 6ನೇ ತರಗತಿಯಿಂದ ಪ್ರಾರಂಭ ಆಗುತ್ತೆ. ಎಲ್ಲವೂ ಕೂಡ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನೇ ನೀಡ್ತಾ ಇದ್ದೀವಿ, ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನೇ ನೀಡ್ತಾ ಇದ್ದೇವೆ. 6ನೇ ತರಗತಿಯಿಂದ ಸಂಪೂರ್ಣವಾಗಿ 10ನೇ ತರಗತಿವರೆಗೂ ಇದೆ. ನಮ್ಮ ಹೇಳಿದಾಗೆ ಕೆಲವು ಏನು ಅಲಗನಹಳ್ಳಿಯಲ್ಲಿ ಪ್ರಾರಂಭವಾಗಿರುವಂಥ ಅಲ್ಲಿ ಕೂಡ PU ಶಿಕ್ಷಣವೂ ಇದೆ. ಮತ್ತು ನಮ್ಮ ದೊಡ್ಡಕಾನ್ಯದಲ್ಲಿ ಮಹಿಳೆಯರಿಗೋಸ್ಕರ ಯಾಕೆಂತಂದರೆ ಈಗೇನಾಗ್ತಿದೆ, ಅದರಲ್ಲೂ ಕೆಲವು ಅಲ್ಪಸಂಖ್ಯಾತರ ಸಮುದಾಯಗಳಿಂದ ಬಂದಂಥ ಭಾವನೆ ಏನು ಅಂದರೆ, ಕೋಎಡ್ ಶಿಕ್ಷಣದಕ್ಕೆ ಸ್ವಲ್ಪ ಹಿಂಜರಿಕೆಯನ್ನು ಇರೋದ್ರಿಂದ ಮಹಿಳೆಯರನ್ನು ಮುಖ್ಯ ವಾಹಿನಿಗೆ ತರಬೇಕು ಅನ್ನೋ ಉದ್ದೇಶದಿಂದ ಬಾಲಕಿಯರಿಗೋಸ್ಕರನೇ ನಾವು ಪದವಿ ಪೂರ್ವ ಕಾಲೇಜನ್ನು ಪ್ರಾರಂಭ ಮಾಡಿದ್ದೀವಿ. ಅದು ನಮ್ಮ ದೊಡ್ಡಕಾನ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಸಾಗದೆ ಶಾಲೆಗಳ ಜೊತೆಗೆ ವಿದ್ಯಾರ್ಥಿ ನಿಲಯವೂ ಇರೋದ್ರಿಂದ ಅಲ್ಲಿ ಯಾವ ರೀತಿಯ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ, ಅಲ್ಲಿ ಯಾವ ರೀತಿ ಎಲ್ಲ ಚಟುವಟಿಕೆಗಳು ಜರುಗ್ತಾ ಇದೆ ಸರ್? ನಮ್ಮಲ್ಲಿ ಈಗ ವಸತಿ ಶಾಲೆಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ನಂಬ್ಕೊಂಡಿದ್ದಾರೆ ಅಂದರೆ, ಕಾಲೇಜು ಅಲ್ಲೇ ಇರುತ್ತೆ ಮತ್ತು ವಿದ್ಯಾರ್ಥಿ ನಿಲಯವೂ ಅಲ್ಲೇ ಇರುತ್ತೆ. ಮಕ್ಕಳು ಒಂದು ಬೌಂಡ್ರಿ ಒಳಗಡೆ, ಒಂದು ಇದರೊಳಗಡೆ ಕಾರ್ಯನಿರ್ವಹಿಸ್ತಾರೆ. ಮಕ್ಕಳಿಗೆ ವಿವಿಧ ಚಟುವಟಿಕೆಗಳ ಮುಖಾಂತರ ಅವ್ರನ್ನ ಆಕ್ಟಿವ್ ಆಗಿ ಇಡಬೇಕಾಗತ್ತೆ, ನಾವು ಕ್ರಿಯಾಶೀಲರಾಗಿ ಇಡಬೇಕಾಗತ್ತೆ. ಇಲ್ಲಾಂದರೆ ಮಕ್ಕಳು ನಾವೆಲ್ಲೋ ಇದ್ದೀವಿ, ಒಂದು ಬಂದಿಖಾನೆಯಲ್ಲಿ ಇದ್ದೀವಿ ಅನ್ನೋ ಮನೋಭಾವನೆ ಬಂದ್ಬಿಡುತ್ತೆ. ಅದರಿಂದ ಏನು ಮಾಡ್ತಿದ್ದೀವಿ, ನಮ್ಮ ಶಾಲೆಗಳಲ್ಲಿ ವಿವಿಧ ಚಟುವಟಿಕೆಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಡಿಸುವಂಥದ್ದು, ಮತ್ತು ಸ್ಪರ್ಧಾ ಕಾರ್ಯಕ್ರಮಗಳನ್ನು ಇಡಿಸುವಂಥದ್ದು, ವಾರ್ಷಿಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುವಂಥದ್ದು, ಮತ್ತು ಪ್ರತಿದಿನ ಒಬ್ಬೊಬ್ಬ ಶಿಕ್ಷಕರನ್ನು ನಿಯೋಜನೆ ಮಾಡಿ ಮಕ್ಕಳನ್ನು ಬೆಳಿಗ್ಗೆ ಎಬ್ಬಿಸುವಂಥ ಕಾರ್ಯ, ಅವರನ್ನು ಓದೋದಕ್ಕೆ ಅಣಿಗೊಳಿಸುವಂಥದ್ದು, ಮತ್ತು SLC ಮತ್ತು PUC ಮಕ್ಕಳಿಗೆ ವಿಶೇಷವಾದಂತಹ ತರಗತಿಗಳನ್ನು ಪಡೆದುಕೊಂಡು ಬೆಳಿಗ್ಗೆ ಮತ್ತು ಸಂಜೆ 2 ಅವಧಿಗಳಲ್ಲೂ ವಿಶೇಷ ತರಗತಿಗಳನ್ನು ನಮ್ಮ ಶಿಕ್ಷಕರು ಖುದ್ದಾಗಿ, ಶಿಕ್ಷಕರು ಕೂಡ ಅಲ್ಲೇ ಇರೋದ್ರಿಂದ 24 ಗಂಟೆಗಳ ಕಾಲ ನಮ್ಮ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ಸಂಪರ್ಕ ಇರುತ್ತೆ. ಆದ್ದರಿಂದ
ಇದರಿಂದ ನಮ್ಮ ಶಿಕ್ಷಕರಿಗೆ ವಿದ್ಯಾರ್ಥಿಗಳ ಆಗು ಹೋಗುಗಳು, ಅವರು ಯಾವ ರೀತಿಯ ಬೆಳವಣಿಗೆಯಲ್ಲಿ ಇದ್ದಾರೆ ಅನ್ನೋದು ಪ್ರತಿಯೊಂದು ಹಂತವಾದ ಮಾಹಿತಿಯು ಇರೋದ್ರಿಂದ ತುಂಬ ಶ್ರಮಪಟ್ಟು ನಮ್ಮಲ್ಲಿ ಶಿಕ್ಷಕರು ಪಾಠ ಪ್ರವಚನಗಳನ್ನು ಮಾಡ್ತಾ ಇರ್ತಾರೆ. ಹಾಗೆ ವಸತಿ ಶಾಲೆಗಳಲ್ಲಿ ಬಂದಾಗ ಈಗ ವಸತಿ ಶಾಲೆಗಳಲ್ಲಿ 1850 ರೂಪಾಯಿಗಳಿಗೆ ಒಂದು ತಿಂಗಳಿಗೆ ಒಂದು ಮಗುವಿಗೆ 1850 ರೂಪಾಯಿಗಳನ್ನು ಸರ್ಕಾರ ನಿಗದಿಪಡಿಸಿದೆ. ಅದರ ಅನುದಾನದಲ್ಲಿ ನಮ್ಮದೇ ಇಲಾಖೆಯಾದ ಒಂದು ಮೆನು ಚಾರ್ಟನ್ನು ಮಾಡಿಕೊಂಡು ಮಕ್ಕಳಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನ ಉಪಹಾರ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಮತ್ತು ಸಂಜೆ 4 ಗಂಟೆಗಳಿಗೆ ಮಕ್ಕಳಿಗೆ ಕಾಫಿ ಟೀ ಮತ್ತು ಸ್ನ್ಯಾಕ್ಸ್ ಏನಿರುತ್ತೆ ಇದನ್ನು ಕೂಡ ವ್ಯವಸ್ಥೆ ಮಾಡ್ಕೊಳ್ತಾರೆ. ಮತ್ತು ಹಬ್ಬ ಹರಿದಿನಗಳಲ್ಲಿ ಮಕ್ಕಳಿಗೆ ನಾವು ಊರಿಗೆ ಹೋಗಬೇಕು ಅನ್ನೋ ಭಾವನೆ ಬರಬಾರ್ದು ಅಂತದ್ದು ಶಾಲೆಗಳಲ್ಲೇ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡೋದು ಮತ್ತು ವಿದ್ಯಾರ್ಥಿ ನಿಲಯದಲ್ಲೇ ಹಬ್ಬದ ಅಡಿಗೆಗಳನ್ನು ನೀಡೋದ್ರ ಮುಖಾಂತರ ಮಕ್ಕಳಿಗೆ ಆ ಕೊರಗನ್ನು ನೀಗಿಸ್ತಾ ಇದ್ದೀವಿ. ಸರ್, ಹಾಗಾದರೆ ಮತ್ತೊಂದು ಶೈಕ್ಷಣಿಕ ಸೌಲಭ್ಯ ಅಂದರೆ ಅದು ವಿದ್ಯಾರ್ಥಿ ವೇತನ. ಸರ್, ಯಾವ್ಯಾವ ರೀತಿಯ ವಿದ್ಯಾರ್ಥಿ ವೇತನ ಸೌಲಭ್ಯಗಳು ಆ ಮಕ್ಕಳಿಗೆ ಸಿಗ್ತಾ ಇದೆ? ಅದರಲ್ಲಿ ಪ್ರಮುಖವಾಗಿ ಆದಾಯದ ಮಾನದಂಡಗಳೇನಾದರೂ ಇದೆಯಾ? ಹೌದು, ನಮ್ಮ ಈ ವಿದ್ಯಾರ್ಥಿ ವೇತನದಲ್ಲಿ 3 ರೀತಿಯಾದಂಥ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ. ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಮತ್ತು ಮೆರಿಟ್ ಕಮ್ ಮೀನ್ಸ್. ಪ್ರೀ ಮೆಟ್ರಿಕ್ ಅಂತಂದರೆ ಪ್ರಾರಂಭವಾದ 1ನೇ ತರಗತಿಯಿಂದ 10ನೇ ತರಗತಿವರೆಗೆ, ಮತ್ತು ಪೋಸ್ಟ್ ಮೆಟ್ರಿಕ್ SLC ನಂತರದ ವಿವಿಧ ಸಾಮಾನ್ಯ ಕೋರ್ಸುಗಳು, ಮತ್ತು ಈ ಮೆರಿಟ್ ಕಮ್ ಮೀನ್ಸ್ ಅಂತಂದರೆ ಈ ವೃತ್ತಿಪರ ಶಿಕ್ಷಣಗಳು. ವೃತ್ತಿಪರ ಶಿಕ್ಷಣಗಳು ಏನು ಬರ್ತವೆ ಇವುಗಳಿಗೆ ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದೊಂದು ಆದಾಯದ ಮಿತಿಗಳನ್ನು ಇಟ್ಕೊಂಡಿದ್ದೀವಿ. ಇದನ್ನು ಪ್ರೀ ಮೆಟ್ರಿಕ್ ಮತ್ತು ಪೋಸ್ಟ್ ಮೆಟ್ರಿಕ್ ಮತ್ತು ಮೆರಿಟ್ ಕಮ್ ಮೀನ್ಸ್ ಅಂತ 3 ರೀತಿಯ ವಿದ್ಯಾರ್ಥಿ ವೇತನದ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ. ಇದರ ಜೊತೆಗೆ ಕೇಂದ್ರದಿಂದ ಕೂಡ NSP ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ವಿ. ಅದು ಸ್ವಲ್ಪ ತಾಂತ್ರಿಕ ಕಾರಣಗಳಿಂದಾಗಿ ಕಳೆದ ಸಾಲಿನಿಂದ ಬರ್ತಾ ಇಲ್ಲ. ಅಲ್ಲಿ ಒಂದು ಸ್ವಲ್ಪ ಗೊಂದಲಗಳಿಂದಾಗಿ ಸದ್ಯದಲ್ಲಿ ಸ್ಥಗಿತ ಆಗಿದೆ. ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗ್ಬೋದು, ಅದನ್ನು ಇಲಾಖೆ ಮುಖಾಂತರ ತಿಳಿಸ್ತೀವಿ. ಮತ್ತು NSP ಜೊತೆಗೆ ನಮ್ಮಲ್ಲಿ SSP ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ ಅದರ ಮುಖಾಂತರ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನಗಳನ್ನು ನೀಡ್ತಾ ಇದ್ದೀವಿ. ಪ್ರತಿಯೊಂದನ್ನು ನೇರವಾಗಿ ವಿದ್ಯಾರ್ಥಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಅವನ ವಿದ್ಯಾರ್ಥಿ ವೇತನವನ್ನು ಪಡಿಬೋದು. ಜೊತೆಗೆ ಈ ಫೀಸ್ ರಿಯಂಬರ್ಸ್ಮೆಂಟ್ ಶುಲ್ಕ ವಿನಾಯಿತಿ ಯೋಜನೆಗಳನ್ನು ಹಾಕಿಕೊಂಡು ವಿದ್ಯಾರ್ಥಿಗಳು ಏನು ಶುಲ್ಕವನ್ನು ಭರಿಸಿರ್ತಾರೋ ಅದಕ್ಕೆ ಅನುಗುಣವಾದಂಥ ದಾಖಲಾತಿಗಳನ್ನು ಪಡೆದು ಅದಕ್ಕೆ ಅವರಿಗೆ ಎಷ್ಟು ಪ್ರಮಾಣದಲ್ಲಿ ಶುಲ್ಕ ವಿನಾಯಿತಿಯನ್ನು ಮಾಡ್ಬೋದು ಅನ್ನೋದನ್ನು ನಿರ್ಧರಿಸಿ ಅವರಿಗೆ ಶುಲ್ಕ ವಿನಾಯಿತಿಯ ಕಾರ್ಯಕ್ರಮವು ಕೂಡ ನಮ್ಮಲ್ಲಿ ಚಾಲ್ತಿಯಲ್ಲಿದೆ. ಹಾಗೆ ಜನರಲ್ ಇದುವರೆಗೆ ನಾವೇನು ಮಾಡ್ತೀವಿ, ವಸತಿ ಶಾಲೆಗಳಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ನೋಡಿದ್ವಿ. ಹಾಗೆ ವಸತಿ ಶಾಲೆ ಅಲ್ಲದೇನೆ PUC ನಂತರದ ಬೇರೆ ಬೇರೆ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳು PUC ನಂತರದಲ್ಲಿ ಮತ್ತು ಡಿಗ್ರಿ ಕೋರ್ಸ್ಗಳು ಮತ್ತು ಬೇರೆ ಬೇರೆ ವಿಭಿನ್ನವಾದ ಕೋರ್ಸ್ಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೋಸ್ಕರ ನಮ್ಮಲ್ಲಿ ಜನರಲ್ ವಿದ್ಯಾರ್ಥಿ ನಿಲಯಗಳನ್ನು ಮೈಸೂರಿನಲ್ಲಿ ಪೋಸ್ಟ್ ಮೆಟ್ರಿಕ್ ನಂತರದ ಪ್ರೀ ಮೆಟ್ರಿಕ್ ಯಾವುದೇ ವಿದ್ಯಾರ್ಥಿ ನಿಲಯಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಪೋಸ್ಟ್ ಮೆಟ್ರಿಕ್, ಪ್ರೀ ಮೆಟ್ರಿಕ್ಗೆ ನಮ್ಮಲ್ಲಿ ವಸತಿ ಶಾಲೆಗಳೇ ಇರೋದ್ರಿಂದ ನಮ್ಮಲ್ಲಿ ಪ್ರೀ ಮೆಟ್ರಿಕ್ಗೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ನೀಡ್ತಾ ಇಲ್ಲ. ಅದರಿಂದ ನಾವು ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭಿಸಿದ್ದೀವಿ. ಸದ್ಯದಕ್ಕೆ ನಮ್ಮಲ್ಲಿ 8 ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇದೆ. ಈ ಶೈಕ್ಷಣಿಕ ವರ್ಷದಿಂದ ಮತ್ತೆ 5 ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ನಿಲಯಗಳನ್ನು ನಮಗೆ ಮಂಜೂರು ಮಾಡಿಕೊಟ್ಟಿದ್ದು, ಈ ಸಾಲಿನಿಂದ 24 ಮತ್ತು 25ನೇ ಸಾಲಿನಿಂದ ಮತ್ತೆ 5 ವಿದ್ಯಾರ್ಥಿ ನಿಲಯಗಳು ಆ್ಯಡ್ ಆನ್ ಆಗಿ ನಮಗೆ ಒಟ್ಟು 13 ವಿದ್ಯಾರ್ಥಿ ನಿಲಯಗಳು. ಆ 13 ವಿದ್ಯಾರ್ಥಿ ನಿಲಯಗಳಲ್ಲಿ 6 ಬಾಲಕಿಯರ ವಿದ್ಯಾರ್ಥಿ ನಿಲಯ, 7 ಬಾಲಕರ ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. 6 ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಎಲ್ಲವೂ ಕೂಡ ಮೈಸೂರಿನ ನಗರ ಪ್ರದೇಶದಲ್ಲೇ ಕಾರ್ಯನಿರ್ವಹಿಸ್ತಾ ಇದೆ. ಬಾಲಕಿಯರಿಗೆ ನಮಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಈ ಅಲ್ಪಸಂಖ್ಯಾತ ಸಮುದಾಯದ ಮಹಿಳಾ ವಿದ್ಯಾರ್ಥಿಗಳೇನು ಮಾಡ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಶೈಕ್ಷಣಿಕವಾಗಿ ಉನ್ನತ ಶಿಕ್ಷಣವನ್ನು ಪಡೆಯೋದಕ್ಕೋಸ್ಕರ ಬರ್ತಾ ಇರೋದ್ರಿಂದ ಈ ವಿದ್ಯಾರ್ಥಿ ನಿಲಯಗಳನ್ನು ಪ್ರಾರಂಭ ಮಾಡಿದ್ದೀವಿ. ಹಾಗೆ ಬಾಲಕರಲ್ಲೂ ಸಹ 7, ಅದರಲ್ಲಿ 7ರಲ್ಲಿ ನಮ್ಮ ಮೈಸೂರು ನಗರದಲ್ಲಿ 5 ವಿದ್ಯಾರ್ಥಿ ನಿಲಯಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಮತ್ತು ನಮ್ಮ ನರಸೀಪುರದಲ್ಲಿ 1 ಮತ್ತು ಹುಣಸೂರಿನಲ್ಲಿ 1 ಬಾಲಕರ ವಿದ್ಯಾರ್ಥಿ ನಿಲಯ ಕಾರ್ಯನಿರ್ವಹಿಸ್ತಾ ಇದೆ, ಒಟ್ಟು 13. ಹಾಗೆ ನಮ್ಮ ಇಲಾಖೆ ಅಧೀನದಲ್ಲಿ 1 ದೀನದಯಾಳ್ ಸೌಹಾರ್ದ ಬಾಲಕರ ವಿದ್ಯಾರ್ಥಿ ನಿಲಯ 1 ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಮಹಿಳೆಯರಿಗಾಗಿ, ಅಲ್ಪಸಂಖ್ಯಾತರ ಮಹಿಳೆಯರಿಗಾಗಿ, ದುಡಿಯುವ ವರ್ಗದ ಮಹಿಳೆಯರಿಗಾಗಿ 1 ಉದ್ಯೋಗಸ್ಥ ವಸತಿ ನಿಲಯ ಅಂತ ಮಹಿಳೆಯರಿಗಾಗಿ 1 ವಸತಿ ನಿಲಯವನ್ನು ಪ್ರಸ್ತುತ ನಾಯ್ಡು ನಗರದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಯಾರು ದುಡಿಮೆಯನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ನಿರ್ವಹಣೆ ಮಾಡಿಕೊಂಡು ಅವರಿಗೆ ಏನಾಗ್ತಿದೆ ಹೊರಗಡೆ ಬಾಡಿಗೆಯನ್ನು ಕಟ್ಕೊಂಡು, ಯಾಕೆಂದರೆ ಇವತ್ತು ದುಡಿಯುವ ಮಹಿಳೆ 10ರಿಂದ 15 ಸಾವಿರ 20 ಸಾವಿರದ ಒಳಗಡೆ ಅಷ್ಟೇ ಅರ್ನ್ ಮಾಡ್ತಾ ಇರೋದ್ರಿಂದ ಗಳಿಕೆ ಮಾಡೋದು, ಅದರಲ್ಲಿ ಬಾಡಿಗೆ ನಿರ್ವಹಣೆಗೆ ಇವರಿಗೆ 10ರಿಂದ 15 ಸಾವಿರ ಖರ್ಚಾಗಿದ್ರೆ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೋಸ್ಕರ ಸರ್ಕಾರ ಏನು ಮಾಡ್ತಿದೆ, ಉದ್ಯೋಗಸ್ಥ ಮಹಿಳೆಯರಿಗೂ ಕೂಡ 1 ವಸತಿ ನಿಲಯವನ್ನು ಪ್ರಾರಂಭಿಸಿ ಉದ್ಯೋಗಸ್ಥ ವಸತಿ ನಿಲಯ ಅಂತ ಒಂದನ್ನು ಪ್ರಾರಂಭ ಮಾಡಿದ್ದೀವಿ. ಅಲ್ಲಿ ಕೂಡ ಅವರಿಗೆ ಅಂದರೆ ಊಟದ ಮತ್ತು ಇದಕ್ಕೋಸ್ಕರ 1850 ರೂಪಾಯಿಯನ್ನು
ನಿಗದಿ ಮಾಡಿದ್ದೀವಿ, 1850 ರೂಪಾಯಿ. ಏನೋ ಸರ್ಕಾರದಿಂದ ಈ ವಿದ್ಯಾರ್ಥಿಗಳಿಗೆ ಬರುತ್ತೋ ಅದೇ ಥರ ಈ ಉದ್ಯೋಗಸ್ಥ ಮಹಿಳೆಯರಿಂದ ಆ ಪ್ರಮಾಣದ ವೆಚ್ಚವನ್ನು ನಾವು ಖಜಾನೆಯ ಮುಖಾಂತರ ಸರ್ಕಾರಕ್ಕೆ ಪಾವತಿ ಮಾಡಿ ಅದನ್ನು ಉಳಿದ ಇದನ್ನು ನಾವು ಸರ್ಕಾರದಿಂದ ಭರಿಸುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ. ಸರ್, ಈಗ ವಸತಿ ಶಾಲೆಯಲ್ಲಿರುವಂಥ ಮಕ್ಕಳು, ಅದು ಪ್ರೀ ಮೆಟ್ರಿಕ್ ಆಗಿರ್ಬೋದು, ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು, ಆ ವಸತಿ ಶಾಲೆಯಲ್ಲಿರುವಂಥ ಮಕ್ಕಳು ಹಾಸ್ಟೆಲ್ ವ್ಯವಸ್ಥೆಯನ್ನು ಪಡ್ಕೊಂಡ್ರು ಕೂಡ ವಿದ್ಯಾರ್ಥಿ ವೇತನ ಪಡ್ಕೋಬೋದಾ? ಹೌದು, ವಿದ್ಯಾರ್ಥಿ ವೇತನಕ್ಕೂ ವಸತಿ ನಿಲಯದಲ್ಲಿ ವಸತಿಯನ್ನು ಪಡ್ಕೊಂಡಿರೋದಕ್ಕೂ ಸಂಬಂಧವಿಲ್ಲ. ವಿದ್ಯಾರ್ಥಿ ವೇತನವೇ ಬೇರೆ, ಮತ್ತು ಅವರಿಗೆ ಈ ವಸತಿಯನ್ನು ನೋಡ್ಕೊಟ್ಟಿದ್ದೀವಲ್ಲ, ಇದು ವಸತಿ ಯಾರಿಗೆ ಸಿಕ್ಕಿಲ್ಲವೋ ಅಂಥವ್ರಿಗೆ ಪೋಸ್ಟ್ ಮೆಟ್ರಿಕಲ್ಲಿ ವಿದ್ಯಾಸಿರಿ ಅಂತ ಒಂದು ಯೋಜನೆಯನ್ನು ಜಾರಿಗೆ ಮಾಡಿದ್ದೀವಿ. ಅದು ಯಾರಿಗೆ ಅಂದರೆ, ವಿದ್ಯಾರ್ಥಿ ನಿಲಯ ನನಗೆ ಬೇಕು ಎಂದು ಅರ್ಜಿಯನ್ನು ಸಲ್ಲಿಸಿ ಮೆರಿಟ್ ಆಧಾರದ ಮೇಲೆ ನಾವು ಅದನ್ನು ಪರಿಗಣಿಸಿ ದಾಖಲಾತಿಯನ್ನು ನೀಡುವಾಗ ಯಾರಿಗೆ ಆ ದಾಖಲಾತಿ ಸಿಗೋದಿಲ್ವೋ, ಯಾರು ವಿದ್ಯಾರ್ಥಿ ನಿಲಯದ ದಾಖಲಾತಿಗೆ ವಂಚಿತರಾಗ್ತಾರೋ ಅಂಥವ್ರಿಗೆ ಈ ವಿದ್ಯಾಸಿರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ಚಾಲ್ತಿಯಲ್ಲಿದೆ. ಸರ್, ಈಗ ಮೌಲಾನಾ ಆಜಾದ್ ಮಾದರಿ ಶಾಲೆ ಅನ್ನೋದು ಸಂಪೂರ್ಣವಾಗಿ ಡೇ ಸ್ಕೂಲ್ ಆಗಿರೋದ್ರಿಂದ ಆ ಶಾಲೆಯ ಮಕ್ಕಳಿಗೂ ಈ ವಸತಿ ಶಾಲಾ ಮಕ್ಕಳಿಗೂ ವಿದ್ಯಾರ್ಥಿ ವೇತನದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಥವಾ ಹೆಚ್ಚಳ ಏನಾದರೂ ಇದೆಯಾ? ಇಲ್ಲ, ಆ ಥರ ಯಾವುದೇ ವ್ಯತ್ಯಾಸಗಳೇನೂ ಇಲ್ಲ. ಎರಡೂ ಶಾಲೆಯ ಮಕ್ಕಳಿಗೂ ಕೂಡ ವಿದ್ಯಾರ್ಥಿ ವೇತನ ಏನು ಸರ್ಕಾರ ನಿಗದಿಪಡಿಸುತ್ತೆ, ವಿದ್ಯಾರ್ಥಿ ವೇತನವೇ ಬೇರೆ ಮತ್ತು ಸ್ಟೇ ಫಂಡೇ ಬೇರೆ. ಸ್ಟೇ ಫಂಡ್ ಕೊಡೋದಿಲ್ಲ. ಈ ಮಕ್ಕಳಿಗೆ ಏನಾಗ್ತಿದೆ, ವಸತಿ ಶಾಲೆಗಳಿರೋರಿಗೆ ಅಲ್ಲೇ ಸ್ಟೇ ಆಗಿರೋದ್ರಿಂದ ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿರೋದ್ರಿಂದ, ಊಟ ಉಪಚಾರವನ್ನೆಲ್ಲ ಮಾಡಿರೋದ್ರಿಂದ ಆ ಥರ ಸ್ಟೇ ಫಂಡ್ಗೆ ಇರುವಂಥ ವಿದ್ಯಾರ್ಥಿ ವೇತನ ಆ ಥರದನ್ನು ನಾವು ಯಾವುದನ್ನು ಕೊಡ್ತಾ ಇಲ್ಲ. ಇನ್ನು ಮಿಕ್ಕಿದ್ದಂಥ ಎಲ್ಲ ವಿದ್ಯಾರ್ಥಿ ವೇತನಗಳು ಕೂಡ ಆ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳು ಕೂಡ ಅವರು ಅರ್ಹರಿದ್ದಾರೆ. ಜೊತೆಗೆ ನಮ್ಮಲ್ಲಿ SLC ಮತ್ತು PUC ವಿದ್ಯಾರ್ಥಿಗಳು ಯಾರು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗ್ತಾರೋ ಅಂಥ ಮಕ್ಕಳಿಗೆ 1000 ರೂಗಳ ಪ್ರೋತ್ಸಾಹಧನವನ್ನು ಕೂಡ ನಮ್ಮ ಇಲಾಖೆ ವತಿಯಿಂದ ನೀಡ್ತಾ ಇದ್ದೀವಿ. PUCಯನ್ನು ಉತ್ತೀರ್ಣರಾದಂಥ ಮಕ್ಕಳಿಗೆ 1500 ಪ್ರೋತ್ಸಾಹ ಧನವನ್ನು ಸಹ ನೀಡ್ತಾ ಇದ್ದೀವಿ. ವರ್ಷಕ್ಕೆ ಒಂದು ಸಾರಿ. ಈ ವರ್ಷದಲ್ಲಿ ಯಾರು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಅವರ ಖಾತೆಯ ಸಂಖ್ಯೆಯನ್ನು ಪಡೆದು ಅವರಿಗೆ ನೇರವಾಗಿ DBTಯನ್ನು ಮಾಡೋದ್ರ ಮುಖಾಂತರ ಅವರ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಸರ್, ಹಾಗಿದ್ರೆ ಇಲ್ಲಿ ಶಿಕ್ಷಣವನ್ನು ಪಡೆದಿರುವಂಥ ಪ್ರತಿ ಮಕ್ಕಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಹಾಕೋದಕ್ಕೆ ನೇರವಾಗಿ ಇಲಾಖೆಯ ಅಂತರ್ಜಾಲದಲ್ಲಿ ಹಾಕ್ಬೇಕಾ ಅಥವಾ ಕಚೇರಿಗೆ ಬಂದು ಹಾಕ್ಬೇಕಾ ಅಥವಾ ಶಾಲಾ ಹಂತದಲ್ಲೇ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತೆ? ಶಾಲಾ ಹಂತದಲ್ಲೇ ಅವರು ಪ್ರತಿಯೊಬ್ಬರಿಗೂ ಈಗ ಕೂಡ ಮೊಬೈಲ್ ಎಲ್ಲರ ಕೈಯಲ್ಲೇ ಇರೋದ್ರಿಂದ SSP ಏನಿದೆ, ಈ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಏನಿದೆ, ಇದರ ಮುಖಾಂತರ ನಮ್ಮ ಇಲಾಖೆಗೆ ನೇರವಾಗಿ ಅರ್ಜಿಯನ್ನು ಹಾಕ್ಬೋದು. ಆದರೂ ಕೂಡ ಕೆಲವರಿಗೆ ನಮಗೆ ಅದು ಗೊತ್ತಾಗ್ತಿಲ್ಲ ಅನ್ನೋದಾದರೆ ಪ್ರತಿ ತಾಲೂಕಿನಲ್ಲೂ ನಮ್ಮ ಮಾಹಿತಿ ಕೇಂದ್ರದ ಸಿಬ್ಬಂದಿಗಳಿದ್ದಾರೆ. ಆ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿದರೆ ಅವರೇ ಉಚಿತವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಅರ್ಜಿಗಳನ್ನು ಹಾಕೊಡ್ತಾರೆ. ಮತ್ತು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಆ ತಾಲೂಕಿನ ವಿದ್ಯಾರ್ಥಿಗಳು ಆ ತಾಲೂಕಿನ ಮಾಹಿತಿ ಕೇಂದ್ರದಲ್ಲೇ ಪಡೆಯಬಹುದು. ಪ್ರತಿಯೊಂದು ತಾಲೂಕು, ನರಸೀಪುರದ ವಿದ್ಯಾರ್ಥಿಗಳು ನರಸೀಪುರದ ತಾಲೂಕು ಮಾಹಿತಿ ಕೇಂದ್ರ ಮತ್ತು HD ಕೋಟೆ ವಿದ್ಯಾರ್ಥಿಗಳು HD ಕೋಟೆ ಮಾಹಿತಿ ಕೇಂದ್ರದಲ್ಲೂ ಕೂಡ ಪ್ರತಿ ಮಾಹಿತಿ ಕೇಂದ್ರಗಳು ತಾಲೂಕು ಕಚೇರಿಗಳಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಎಲ್ಲವೂ ಕೂಡ ಜಿಲ್ಲಾ ತಹಸೀಲ್ದಾರರ ಕಚೇರಿಗಳಲ್ಲೇ ನಿರ್ವಹಿಸ್ತಾ ಇದ್ದಾವೆ. ಹುಣಸೂರಿನಲ್ಲಿ ಮಾತ್ರ ನಾವು ತಾಲೂಕು ಪಂಚಾಯಿತಿ ದಿನದ ಆವರಣದಲ್ಲಿ ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಇನ್ನು ಮಿಕ್ಕ ಎಲ್ಲ ನಮ್ಮ ತಾಲೂಕು ಮಾಹಿತಿ ಕೇಂದ್ರಗಳು ತಹಸೀಲ್ದಾರರ ಕಚೇರಿಯಲ್ಲೇ ಕಾರ್ಯನಿರ್ವಹಿಸ್ತಿದೆ. ತಹಸೀಲ್ದಾರರ ಕಚೇರಿಗೆ ಭೇಟಿ ನೀಡಿದಾಗ ಅಲ್ಪಸಂಖ್ಯಾತರ ಸಮುದಾಯದವರು ನಮ್ಮ ಮಾಹಿತಿ ಕೇಂದ್ರದಲ್ಲೂ ಕೂಡ ಭೇಟಿಯನ್ನು ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಸರ್, ಹಾಗೇನೆ ಈಗ ಪ್ರಾಥಮಿಕ ಆಗಿರ್ಬೋದು, ಪ್ರೌಢ ಶಿಕ್ಷಣ ಮತ್ತು ಪದವಿ ಪೂರ್ವ ಶಿಕ್ಷಣ ಆಗಿರ್ಬೋದು, ಪದವಿ ಶಿಕ್ಷಣ, ಈ ಶಿಕ್ಷಣದ ಉತ್ತೇಜನಕ್ಕೆ ಆಗಿರ್ಬೋದು, ಈ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಬೆಳವಣಿಗೆಗೆ ಸಾಕಷ್ಟು ಯೋಜನೆಗಳು ಮತ್ತು ಸೌಲಭ್ಯಗಳು ತಾವು ಇದುವರೆಗೂ ವಿವರಿಸ್ತಾ ಬಂದ್ರಿ ಸರ್. ಹಾಗೇನೆ ಸರ್, ಉನ್ನತ ಶಿಕ್ಷಣಕ್ಕೆ ಇರುವಂಥ ವ್ಯವಸ್ಥೆಗಳಾಗಿರ್ಬೋದು ಮತ್ತು ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್. ಉನ್ನತ ಶಿಕ್ಷಣಕ್ಕೆ ಅಂತಂದರೆ ನಮ್ಮಲ್ಲಿ ಯಾರೋ ಒಂದು ನುರಿತವಾದಂಥ ಕೋರ್ಸ್ಗಳಿಗೆ ಹೋಗ್ತೀವಿ, IIT IIM ಅಂತ ವಿದ್ಯಾಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡ್ತಾರೆ ಅಂತಾರೆ, ಅವ್ರಿಗೂ ಕೂಡ ನಮ್ಮಲ್ಲಿ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದೀವಿ. ಮತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡೋದಕ್ಕೆ ತೆರಳೋರ್ಗೂ ಕೂಡ ಪ್ರೋತ್ಸಾಹಧನವನ್ನು ನೀಡೋದ್ರ ಮುಖಾಂತರ ಅವರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದೀವಿ. IIT IIM ಮತ್ತು ವಿದೇಶಿ ಓವರ್ಸೀಸ್ ಏನಿದೆ ಅವ್ರಿಗೂ ಕೂಡ ಪ್ರೋತ್ಸಾಹಧನವನ್ನು ನೀಡೋದ್ರ ಮುಖಾಂತರ ಅವರಿಗೆ ಉತ್ತೇಜನವನ್ನು ನೀಡ್ತಾ ಇದ್ದೀವಿ. ಈ ವಿದೇಶಿಗಳಲ್ಲಿ ವ್ಯಾಸಂಗ ಮಾಡೋರಿಗೆ ಟಾಪ್ ವಿಶ್ವದಲ್ಲಿ 500 ರ್ಯಾಂಕಿಂಗಿನ ಒಳಪಟ್ಟಂಥ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಅವರು ವ್ಯಾಸಂಗವನ್ನು ಮಾಡಿದ್ರೆ ಅವರ ವಾರ್ಷಿಕ ವರಮಾನಕ್ಕೆ ಅನುಗುಣವಾಗಿ ಅವರಿಗೆ ಪ್ರೋತ್ಸಾಹಧನವನ್ನು ನೀಡಲಾಗ್ತದೆ. ಅದರಲ್ಲಿ 2 ರಿಂದ 3 ಥರ ಇರುತ್ತೆ. ಅವರ ವಾರ್ಷಿಕ ವರಮಾನ ಯಾವ ರೀತಿ ಇರುತ್ತದೋ ಅದಕ್ಕೆ ಅನುಗುಣವಾಗಿ ಅವರಿಗೆ ಪ್ರೋತ್ಸಾಹಧನವನ್ನು ನೀಡ್ತಾ ಇದ್ದೀವಿ. ಇದಕ್ಕೇನಾದ್ರು ಪ್ರತ್ಯೇಕ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸಬೇಕಾಗಿದೆ ಸರ್? ಇಲ್ಲ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇಲ್ಲ. ನೇರವಾಗಿ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಇಲಾಖೆ ಕೇಳುವಂಥ ಮಾಹಿತಿಗಳನ್ನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಒದಗಿಸಿಕೊಟ್ಟಲ್ಲಿ ಅವರಿಗೆ ನೇರವಾಗಿ ನಾವು ಪಾವತಿಯನ್ನು ಮಾಡ್ತೇವೆ.
ಸರ್ ಹಾಗೇನೆ ಈಗ ಪ್ರಸ್ತುತ ಜಗತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವ ನಿಟ್ಟಿನಲ್ಲಿ ಭಾಳಷ್ಟು ಸಮುದಾಯದ ವಿದ್ಯಾರ್ಥಿಗಳು ಹೇಳುತ್ತಾ ಇದ್ದಾರೆ. ಸಾಕಷ್ಟು ಅವರಿಗೆ ಕೋಚಿಂಗ್ನ ಸೌಲಭ್ಯಗಳು ಬೇಕಾಗಿದೆ ಸರ್. ಈ ನಿಟ್ಟಿನಲ್ಲಿ ಈ ಕೋಚಿಂಗ್ ವ್ಯವಸ್ಥೆಯ ಪ್ರೋತ್ಸಾಹ ಕಾರ್ಯಕ್ರಮಗಳು ಇಲಾಖೆ ವತಿಯಿಂದ ಯಾವ್ಯಾವ್ದೆಲ್ಲ ನಡೀತಾ ಇದೆ ಸರ್? ನಮ್ಮಲ್ಲಿ ಇಲಾಖೆ ವತಿಯಿಂದ ಕೋಚಿಂಗ್ ಇದಕ್ಕೋಸ್ಕರ ನಾವೇನು ಮಾಡ್ತಿದ್ದೆ, IAS ಮತ್ತು KS ಅಂತ ಉನ್ನತವಾದಂತಹ ಹುದ್ದೆಗಳಿಗೆ ವಿದ್ಯಾರ್ಥಿಗಳನ್ನು ಹಣಿಗೊಳಿಸೋದಕ್ಕೋಸ್ಕರ ನಮ್ಮ ಬೆಂಗಳೂರಿನ ಹಜ್ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಊಟ ವಸತಿಯ ಜೊತೆಗೆ ಉಚಿತವಾದಂಥ ಒಂದು ಕೋಚಿಂಗನ್ನು ನೀಡಿ ಮಕ್ಕಳನ್ನು ಅಣಿಗೊಳಿಸ್ತಾ ಇದ್ದೀವಿ. ಮತ್ತು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೂ ಕೂಡ ನಮ್ಮಲ್ಲೇ ಒಂದು ಪ್ರವೇಶಾತಿ ಪರೀಕ್ಷೆಯನ್ನು ಇಟ್ಟು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲೇ 9 ತಿಂಗಳು 1 ವರ್ಷಗಳ ಕಾಲ ಅವರಿಗೆ ತರಬೇತಿಯನ್ನು ನೀಡಿ ಅವರನ್ನು ಆ ಪರೀಕ್ಷೆಗಳಿಗೆ ಅವ್ರನ್ನ ಅಣಿಗೊಳಿಸ್ತಾ ಇದ್ದೀವಿ. ಅದು ಹಜ್ ಭವನ, ಬೆಂಗಳೂರಿನ ಹಜ್ ಭವನದಲ್ಲಿ ನಾವು ಆ ವಿದ್ಯಾರ್ಥಿಗಳಿಗೆ ಆ ಸೌಲಭ್ಯವನ್ನು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಇದನ್ನು ಕರಿತಾ ಇದ್ದೀವಿ. ಪ್ರತಿ ವರ್ಷ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ಇಟ್ಟು ಆ ಎಕ್ಸಾಮಲ್ಲಿ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುತ್ತಾರೋ ವರ್ಗವಾರು, ಅವರ ಸಮುದಾಯವಾರು ಯಾವ್ಯಾವ ರೀತಿ ಪರ್ಸೆಂಟೇಜ್ಗಳನ್ನು ಶೇಕಡವಾರು ನಿಗದಿಪಡಿಸಿದ್ವಿ ಅದಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅದರ ಮುಖಾಂತರ ಆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ 9 ತಿಂಗಳಿಂದ 1 ವರ್ಷಗಳ ಕಾಲ ನಾವು ಅವರಿಗೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. PSI ಮತ್ತು KS IAS ಇದಕ್ಕೂ ಕೂಡ ನಾವು ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು KPSC ಮತ್ತು KEA ಇಂದ ನಡೆಯುವಂಥ ಎಕ್ಸಾಮ್ಗಳಿಗೂ ಕೂಡ ತರಬೇತಿಯನ್ನು ಹಮ್ಮಿಕೊಳ್ಳೋದಕ್ಕೆ ಅದನ್ನು ಕೂಡ ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಕೂಡ ಬರ್ಬೋದು. ಈಗ ನಮ್ಮಲ್ಲಿ PSIಗೆ ತರಬೇತಿಯನ್ನು ನೀಡಿ ಅದರಲ್ಲಿ ಹೆಚ್ಚು ಒಂದು 50ರಿಂದ 60, ನಮಗಿನ್ನೂ ಸರಿಯಾಗಿ ಮಾಹಿತಿ ಸಿಗದೇ ಇರೋದ್ರಿಂದ 50ರಿಂದ 60 ವಿದ್ಯಾರ್ಥಿಗಳು ನಮ್ಮಲ್ಲಿ ಕೋಚಿಂಗ್ ಪಡೆದಿರುವಂಥ ವಿದ್ಯಾರ್ಥಿಗಳು ಈ ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಸಾಧ್ಯತೆಗಳು ಇದೆ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ? ಹೌದು, ಸಂಪೂರ್ಣವಾಗಿ ಉಚಿತವಾಗಿ ಸರ್ಕಾರವೇ ಭರಿಸಿ ಇವರಿಗೆ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಫೀಸ್ ಇರುವುದಿಲ್ಲ, ಇದಕ್ಕೆ ಶುಲ್ಕ ಇರುವುದಿಲ್ಲ. ಇಲಾಖೆ ವತಿಯಿಂದನೇ ನಡೆಸ್ತಿದ್ವಿ, ಸರ್ಕಾರವೇ ನೇರವಾಗಿ ಎಲ್ಲವನ್ನು ಆಯೋಜನೆ ಮಾಡ್ತಾ ಇದೆ. ಸರ್, ಮತ್ತೊಂದು ಗಮನಿಸಬೇಕಾದಂಥ ವಿಷಯ ಏನಂದರೆ, ಈ ಪ್ರಮುಖ 6 ಧರ್ಮಗಳಲ್ಲೂ ಒಂದಷ್ಟು ನಿರುದ್ಯೋಗ ಸಮಸ್ಯೆನ ಎದುರಿಸ್ತಿರುವಂಥ ಯುವತಿಯರು ಇರ್ತಾರೆ ಸರ್. ಅವರ ಈ ನಿರುದ್ಯೋಗ ಸಮಸ್ಯೆನ ನಿವಾರಿಸೋ ನಿಟ್ಟಲ್ಲಿ ಒಂದಷ್ಟು ಕೌಶಲ್ಯ ಅಭಿವೃದ್ಧಿ ಯೋಜನೆಗಳನ್ನ ಜಾರಿಗೆ ತಂದು ಅದ್ರ ಮುಖಾಂತರ ಅವರು ಕೌಶಲ್ಯವನ್ನು ಹೆಚ್ಚಿಸಿ ಅದರಲ್ಲಿ ಅವರು ತೊಡಗಿಸ್ಕೊಂಡು ಒಂದು ಯಶಸ್ಸನ್ನು ಕಾಣೋ ನಿಟ್ಟಲ್ಲಿ ಏನಾದರೂ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳು ಇಲಾಖೆ ಕಡೆಯಿಂದ ನಡೀತಾ ಇದೆ? ಈ ನಿರುದ್ಯೋಗವನ್ನು ಇದು ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಆ ಥರದ್ದು ಯಾವುದೋ ಯೋಜನೆಗಳು ಇಲ್ಲ. ನಿರುದ್ಯೋಗಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ KMDC ಅಂತ ನಿಗಮ ಮಂಡಳಿ ಇದೆ. ಆ ನಿಗಮ ಮಂಡಳಿ ಮುಖಾಂತರ ಕೆಲವರಿಗೆ ಹೊಲಿಗೆ ಯಂತ್ರದ ತರಬೇತಿ ಮತ್ತು ಇನ್ನಿತರ ತರಬೇತಿ ಕಾರ್ಯಕ್ರಮಗಳನ್ನು ನಿಗಮ ಮಂಡಳಿಗಳಿಂದ ಆಯೋಜನೆಯನ್ನು ಮಾಡಲಾಗುತ್ತೆ. ಕಲ್ಯಾಣ ಇಲಾಖೆಯಿಂದ ಕೌಶಲ್ಯದ ಅಭಿವೃದ್ಧಿಗಾಗಿ ಕೌಶಲ್ಯಯುತವಾದಂಥ ಶಿಕ್ಷಣವನ್ನು ಪಡೆಯುವಂಥ B.Ed ಇರ್ಬೋದು, D.Ed ಇರ್ಬೋದು, LLB ಕಾನೂನು ಪದವೀಧರರು ಇರ್ಬೋದು, ಮತ್ತು ನರ್ಸಿಂಗು, BSc ನರ್ಸಿಂಗು, GNM ನರ್ಸಿಂಗು, ಈ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಆ ವಿಧವಾದಂಥ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಆ ವಿದ್ಯಾರ್ಥಿಗಳಿಗೆ 25,000 ರೂಗಳ ಪ್ರೋತ್ಸಾಹಧನವನ್ನು ನಾವು ನೀಡ್ತಾ ಇದ್ದೀವಿ. ಅವರಿಗೆ ಕೋರ್ಸ್ ಯಾಕೆ ಆ ಪ್ರೋತ್ಸಾಹಧನವನ್ನು ನೀಡ್ತಾ ಇದ್ದೀವಿ ಅಂದರೆ ಹೆಚ್ಚು ವಿದ್ಯಾರ್ಥಿಗಳು B.Ed ಕಡೆಗೆ B.Ed ಶಿಕ್ಷಣವನ್ನು ಪಡೆಯಲಿ, ಹೆಚ್ಚು ವಿದ್ಯಾರ್ಥಿಗಳು ನರ್ಸಿಂಗ್ ಶಿಕ್ಷಣವನ್ನು ಪಡೆದು ಅವರ ವೃತ್ತಿ ನೈಪುಣ್ಯತೆಯನ್ನು ಬೆಳೆಸ್ಕೊಂಡು ಅವರು ಉದ್ಯೋಗಸ್ಥರಾಗಲಿ ಅನ್ನೋ ಉದ್ದೇಶದಿಂದ ಅವರಿಗೆ ಪ್ರೋತ್ಸಾಹಧನವನ್ನು ನೀಡೋದ್ರ ಮುಖಾಂತರ ಅವರಿಗೆ ಸಹಾಯವನ್ನು ಮಾಡ್ತಾ ಇದೆ. ಹಾಗೆ LLB ಕಾನೂನು ಪದವೀಧರರು LLBಯನ್ನು ಮುಗಿದ ತಕ್ಷಣ ಯಾರು ಸೀನಿಯರ್ ಲಾಯರ್ ಹತ್ರ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೋ ಅವರಿಗೆ 5 ವರ್ಷಗಳವರೆಗೂ ಕೂಡ ನಾವು ಪ್ರೋತ್ಸಾಹಧನ ಪ್ರತಿ ಮಾಹೆ 5,000 ಅವರಿಗೆ ಪ್ರೋತ್ಸಾಹಧನವನ್ನು ನೀಡ್ತಾ ಇದ್ದೀವಿ. ಅದನ್ನು ಕಾನೂನು ಪದವೀಧರರ ಪ್ರೋತ್ಸಾಹಧನ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಾನೂನು ಪದವೀಧರರು ಆಗಿದ್ದು LLBಯನ್ನು ಪೂರ್ಣಗೊಳಿಸಿ ಒಬ್ಬ ಸೀನಿಯರ್ ಅಡ್ವೊಕೇಟ್ ಜೊತೆ ಯಾರು ಪ್ರಾಕ್ಟೀಸನ್ನು ಮಾಡ್ತಾ ಇರ್ತಾರೋ ಅವ್ರಿಗೆ ಅನುಕೂಲ ಆಗಲಿ. ಯಾಕೆ ಅಂತಂದರೆ ಸೀನಿಯರ್ ಹೊಸದಾಗಿ ಜಾಯ್ನ್ ಆದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಆದಂಥ ಅವರಿಗೆ ಸಂಬಳವಾಗಲಿ ವೇತನವಾಗಲಿ ಯಾವುದನ್ನು ನೀಡುವುದಿಲ್ಲ. ಯಾಕೆಂತಂದರೆ ಇನ್ನೂ ಅನುಭವ ಇರುವುದಿಲ್ಲ ಅನ್ನೋದಕ್ಕೋಸ್ಕರ. ಅದರಿಂದ ಲಾ ಪ್ರಾಕ್ಟೀಸ್ ಮಾಡುವಾಗ ಅವರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಪ್ರತಿ ಮಾಹೆ ಅವರಿಗೆ 5,000 ರೂಗಳವರೆಗೆ ನಮ್ಮ ಇಲಾಖೆಯಿಂದ ಪ್ರೋತ್ಸಾಹಧನ 5 ವರ್ಷಗಳ ಕಾಲ ನೀಡ್ತಾ ಇದ್ದೀವಿ. ಸರ್, ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂಥ ಈ ಶಾಲಾ ಕಾಲೇಜುಗಳಲ್ಲಾಗಿರ್ಬೋದು, ಇರ್ತಾರೆ ತರಬೇತಿಗಳಾಗಿರ್ಬೋದು, ಕಾರ್ಯಕ್ರಮಗಳಲ್ಲಿ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಸರ್ ಈ ಉನ್ನತ ಶಿಕ್ಷಣ ಅಥವಾ ಕೌಶಲ್ಯಾಭಿವೃದ್ಧಿ ಶಿಕ್ಷಣವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಹೋದಂಥ ಸಂದರ್ಭದಲ್ಲಿ ಈ ಇಲಾಖೆ ಕಡೆಯಿಂದ ಪಡ್ಕೊಂಡಂಥ ಸೇವೆಗಳ ಅನುಗುಣವಾಗಿ ಅವರಿಗೆ ಪ್ರತ್ಯೇಕವಾಗಿ ಏನಾದರೂ ರಿಸರ್ವೇಷನ್ ಮುಖಾಂತರ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಾಗುತ್ತೆ? ಹೌದೌದು, ಪ್ರತ್ಯೇಕವಾದಂಥ ರಿಸರ್ವೇಷನ್ ಇದೆ ಇಲಾಖೆಯಲ್ಲಿ. ಏನಾಗ್ತದೆ, ಇಲ್ಲಿ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಇಲಾಖೆಯಲ್ಲಿ ರಿಸರ್ವೇಷನನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದೊಂದು ಸಮುದಾಯಕ್ಕೂ ಅದರದೇ
ಯಾವುದೇ ಪ್ರಮಾಣದ ಮೀಸಲಾತಿಯನ್ನು ನೀಡ್ತಾ ಬಂದಿದ್ದೀವಿ. ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮುಸಲ್ಮಾನ್ ಸಮುದಾಯದವರು ಹೆಚ್ಚಿಗೆ ಇರೋದ್ರಿಂದ ಅವರಿಗೆ ಹೆಚ್ಚಿನ ಇದು ಸಿಗ್ತಾ ಇದೆ. ಮತ್ತು ಸಿಖ್, ಬೌದ್ಧ, ಜೈನ್ ಇವರೆಲ್ಲ ನಮ್ಮ ಕರ್ನಾಟಕದ ಜನಸಂಖ್ಯೆಗೆ ಹೋಲಿಸ್ಕೊಂಡ್ರೆ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಅವರುಗಳಿಗೆ 5-10% ಒಳಗಡೆ, ಮತ್ತು ಕ್ರಿಶ್ಚಿಯನ್ರಿಗೆ 10-14% ಈ ರೀತಿಯಾದಂಥ ನಿಗದಿಪಡಿಸ್ಕೊಂಡಿದ್ದೀವಿ ನಾವು ಅವರಿಗೆ ಪ್ರಮಾಣವನ್ನು. ಆ ಪ್ರಮಾಣಕ್ಕೆ ಅನುಗುಣವಾಗಿ ಅವರುಗಳಿಗೆ ಆ ಸಮುದಾಯದ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ. ಅದನ್ನು ಏನು ಶೇಕಡಾವಾರು ನಿಗದಿಪಡಿಸಿದಾರೋ ಅದಕ್ಕೆ ಅನುಗುಣವಾಗಿ ಆಯ್ಕೆ ಮಾಡ್ಕೊಳ್ತೀವಿ. ಆದರೆ ಪ್ರೋತ್ಸಾಹಧನ ಇರ್ಬೋದು, ಅದಕ್ಕೆ ಯಾವುದಂತೆ ಮಿತಿ ಇಲ್ಲ. ಎಷ್ಟೇ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೋತ್ಸಾಹಧನವನ್ನು ನೀಡ್ತೀವಿ. ಮತ್ತು ಅದರಲ್ಲಿ ಮೆರಿಟ್ ವೈಸ್ ಕಟ್ ಆಫನ್ನು ಮಾತ್ರ ನಾವು ಮಾಡ್ಕೊಳ್ತೀವಿ. ಸಮುದಾಯವಾರು ಶಾಲೆಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮತ್ತು ವಿದ್ಯಾರ್ಥಿ ನಿಲಯಗಳಿಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮಾತ್ರ ಸಮುದಾಯವಾರು ಮೀಸಲಾತಿಯನ್ನು ಮಾಡಿಕೊಂಡು ಅದರ ಸೀಟ್ಗಳಿಗೆ ಅನುಗುಣವಾಗಿ ನಾವು ಭರ್ತಿಯನ್ನು ಮಾಡ್ಕೊಳ್ತೀವಿ. ಆದರೆ ಪ್ರೋತ್ಸಾಹಧನ ಆಗಲಿ, ವಿದ್ಯಾರ್ಥಿಗಳಿಗೆ ಸಿಗುವಂಥ ಸ್ಕಾಲರ್ಶಿಪ್ಪಲ್ಲಾಗಲಿ ಯಾವುದೇ ರೀತಿಯಾದಂಥ ಮೀಸಲಾತಿ ಅನುಗುಣ ಮಾಡೋದಿಲ್ಲ. ಅರ್ಜಿ ಸಲ್ಲಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಮೆರಿಟ್ ಮುಖಾಂತರ ನಾವು ಅನುದಾನವನ್ನು ನೀಡ್ತಾ ಇದ್ದೀವಿ. ಸೊ ಈ ರೀತಿಯೆಲ್ಲ ಇಲಾಖೆ ವತಿಯಿಂದ ಶೈಕ್ಷಣಿಕ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಈ ರೀತಿಯ ವಿವಿಧ ಶಾಲಾ ಕಾಲೇಜುಗಳಲ್ಲಿ ಓದ್ಕೊಂಡು ಉನ್ನತ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೋಚಿಂಗ್ ವ್ಯವಸ್ಥೆಯ ಸೌಲಭ್ಯಗಳನ್ನ ಪಡ್ಕೊಂಡಂಥ ವಿದ್ಯಾರ್ಥಿಗಳು ಒಂದು ಈ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಂಡಂಥ ಉದಾಹರಣೆಗಳು ನಮ್ಮ ತಾಲೂಕಿನಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಇದೆಯಾ ಸರ್? ಜಿಲ್ಲೆಯಲ್ಲಿ ಇದ್ದಾರೆ. ಕಳೆದ ಸಾರಿ PSIಗೆ ಹೆಚ್ಚು ಕಡಿಮೆ ನಮ್ಮ ಜಿಲ್ಲೆಯಿಂದ 10-12 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ AS KSಗೂ ಕೂಡ ನಾವು ಈಗ 2 ವರ್ಷದಿಂದ ಪ್ರಾರಂಭ ಮಾಡಿದ್ದೀವಿ. ಇದರ ಫಲವನ್ನು ನಾವು ಸದ್ಯದಲ್ಲೇ ಕಾಣ್ತೀವಿ ಅನ್ನೋದ್ರಲ್ಲೂ ನಾವು ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆಂತಂದರೆ ಅಂಥ ಒಂದು ಉತ್ತಮವಾದಂಥ ಬೋಧನಾ ಟೀಮನ್ನು ನಾವು ಮಾಡ್ಕೊಂಡಿದ್ದೀವಿ. ಅವರದ್ರ ಮುಖಾಂತರ ಈಗ ನಮ್ಮ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪರ್ಧೆಯನ್ನು ಮಾಡೋದಕ್ಕೆ ಅವರಿಗೆ ಸಂಪೂರ್ಣ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಯಶಸ್ವಿ ಆಗೋದರಲ್ಲಿ 2 ಮಾತಿಲ್ಲ. ಸರ್, ಹಾಗೇನೆ ಪ್ರಮುಖ 6 ಧರ್ಮಗಳೇನಂತ ಹೇಳಿದ್ರಲ್ಲ, ಆ ಪ್ರತಿಯೊಂದು ಪ್ರತ್ಯೇಕ ಧರ್ಮಕ್ಕೂ ಶಾದಿ ಮಾಲ್ ಅಥವಾ ಸಮುದಾಯ ಭವನವನ್ನು ನಿರ್ಮಾಣ ನಿಟ್ಟಿನಲ್ಲಿ ಅವ್ರದೇ ಆದಂಥ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಯೋಜನೆಗಳಿದ್ದಾವೆ ಸರ್? ಹೌದೌದು, ಪ್ರತಿಯೊಂದು ಸಮುದಾಯಕ್ಕೂ ಅದರದೇ ಆದಂಥ ಒಂದು ಯೋಜನೆಗಳನ್ನು ಮಾಡ್ಕೊಂಡಿದ್ದೀವಿ. ಮುಸ್ಲಿಂ ಸಮುದಾಯಗಳಿಗೆ ಶಾದಿ ಮಾಲ್ ಅಂತಿರ್ಬೋದು, ಮತ್ತು ಇನ್ನುಳಿದ ಸಮುದಾಯಗಳಿಗೆ ಅವರದೇ ಆದಂಥ ಸಮುದಾಯ ಭವನಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೂ ಕೂಡ ಇಲಾಖೆಯಿಂದ ಅನುದಾನಗಳನ್ನು ಕೊಡ್ತೀವಿ. ಈ ಸಮುದಾಯ ಭವನಗಳನ್ನು ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಹಾಯಧನ ನೀಡಿ ಆ ಸಮುದಾಯ ಭವನಗಳನ್ನು ಅವರು ಅಲ್ಲಿನ ಅವರ ಸಮುದಾಯ ಸುತ್ತಮುತ್ತಲಿನ ಅವರ ಸಮುದಾಯದವರಿಗೆ ನೀಡೋದಕ್ಕೆ ಅನುಕೂಲವಾಗಂತೆ ಸಮುದಾಯ ಭವನಗಳಿಗೆ ನಾವು ಸಹಾಯಧನವನ್ನು ನೀಡ್ತೀವಿ. ಹಾಗೆ ಮಸೀದಿಗಳು, ಚರ್ಚ್ಗಳು, ಮತ್ತು ಬುದ್ಧ ವಿಹಾರಗಳು, ಜೈನ್ ಬಸದಿಗಳು, ಮತ್ತು ಇವುಗಳಿಗೆ ಎಷ್ಟು ವರ್ಷ ಹಳೆಯದು ಅಂದರೆ ಒಂದು ಮಸೀದಿ ಅಥವಾ ಒಂದು ಚರ್ಚನ್ನು 20-25 ವರ್ಷಗಳಿಗಿಂತ ಹೆಚ್ಚಿನ ಹಳೆಯದಾಗಿದ್ದರೆ ಅವರಿಗೆ ಜೀರ್ಣೋದ್ಧಾರಕ್ಕೆ ಮತ್ತು ಅದನ್ನು ನವೀಕರಣ ಮಾಡೋದಕ್ಕೆ ಮತ್ತು ಅದರ ದುರಸ್ತಿಯನ್ನು ಸಣ್ಣ ಪುಟ್ಟ ರಿಪೇರಿಗೂ ಕೂಡ ಎಲ್ಲ ಸಮುದಾಯಗಳ ಅವರ ಪವಿತ್ರ ಏನು ದೇವಸ್ಥಾನಗಳಿದಾವೋ ಆ ದೇವಸ್ಥಾನಗಳಿಗೆ ನಾವು ಅನುದಾನವನ್ನು ನೀಡ್ತಾ ಇದ್ದೀವಿ. ಸಿಖ್ ಜೈನ ದೇವಾಲಯಗಳು, ಬೌದ್ಧ ವಿಹಾರಗಳು, ಬಸದಿಗಳು ಮತ್ತು ನಮ್ಮ ಮಸೀದಿಗಳು ಇವುಗಳ ಅಭಿವೃದ್ಧಿಗೋಸ್ಕರ ಅನುದಾನವನ್ನು ಕೊಡ್ತಾ ಇದ್ದಾರೆ. ಹಾಗೆ ಜೊತೆಯಲ್ಲಿ ಕಬ್ರಸ್ತಾನ್, ಮುಸ್ಲಿಂ ಸಮುದಾಯದ ಕಬ್ರಸ್ತಾನ್, ಅದನ್ನ ಕಾಂಪೌಂಡನ್ನ ನಿರ್ಮಾಣ ಮತ್ತು ಮೂಲಭೂತ ಸೌಕರ್ಯಗಳಾದಂತಹ ಸ್ಮಶಾನದಲ್ಲಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅಥವಾ ಶೌಚಾಲಯಕ್ಕಾಗಿ ಇದಕ್ಕೂ ಕೂಡ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅಲ್ಲಿಗೂ ಕೂಡ ಅನುದಾನವನ್ನು ಬಿಡುಗಡೆ ಮಾಡ್ತೇವೆ. ಇಲ್ಲಿ ಏನಾಗಿರುತ್ತೆ, ಈ CDC ಚರ್ಚ್ ಏನಿರ್ತವೆ, ಈ ಚರ್ಚ್ಗಳಲ್ಲಿ ಅದು 50-100 ವರ್ಷಗಳ ಕಾಲ ಹಳೆಯ ಚರ್ಚ್ ಏನಾದರೂ ಆಗಿದ್ದಲ್ಲಿ ಅವ್ರು ಏನು ಎಸ್ಟಿಮೇಟನ್ನು ಒಂದು ಮಾಡ್ಕೊಂಬಂದಿರ್ತಾರೆ ಅದನ್ನು ಅಪ್ರೂವಲ್ ಮಾಡಿದರೆ ಅದರಲ್ಲಿ 90% ನಾವು ಅನುದಾನವನ್ನು ಕೊಡುವಂಥ ವ್ಯವಸ್ಥೆ ಕೂಡ ಇದೆ. ಹಾಗೆ CM ಮತ್ತು PM 15 ಅಂಶಗಳ ಕಾರ್ಯಕ್ರಮಗಳಡಿ ಎಲ್ಲೆಲ್ಲಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯದ ಜನರಿರ್ತಾರೋ, ಮುಸ್ಲಿಂ ಜನಸಂಖ್ಯೆ ಎಲ್ಲಿ ಹೆಚ್ಚಿರುತ್ತೋ ಅಥವಾ ಕ್ರಿಶ್ಚಿಯನ್ ಜನಸಂಖ್ಯೆ ಎಲ್ಲಿ ಹೆಚ್ಚಿರುತ್ತೋ, ಸಿಖ್ ಮತ್ತು ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಕಾಲೋನಿ ಅಭಿವೃದ್ಧಿ ಅನ್ನೋ ಕಾರ್ಯಕ್ರಮದಲ್ಲಿ ಅವರಿಗೆ ಕಾಲೋನಿಯಲ್ಲಿ ಚರಂಡಿ ಅಭಿವೃದ್ಧಿ ಮತ್ತು CC ರಸ್ತೆಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಮತ್ತು ದೊಡ್ಡ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿ ಆ ಸಮುದಾಯಕ್ಕೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು CM ಮತ್ತು PM 15 ಅಂಶಗಳ ಕಾರ್ಯಕ್ರಮಗಳ ಅಧೀನದಲ್ಲಿ ನಾವು ಅದನ್ನು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಇದಿಷ್ಟು ಸಮುದಾಯಗಳಿಗೆ ಇರುವಂಥ ಯೋಜನೆಗಳಾಗಿದ್ದಾವೆ. ಸರ್, ಹಾಗಿದ್ರೆ ನಾವು ಮುಖ್ಯವಾಗಿ ಗಮನಿಸಬೇಕು ಅಂದರೆ ನಮ್ಮ HDಕೋಟೆ ಈ ತಾಲೂಕು ವಿಭಾಗದಲ್ಲಿ ಪ್ರಮುಖವಾಗಿ ಯಾವ್ಯಾವ ಧರ್ಮಗಳು ಈ ಸೇವಾ ಸೌಲಭ್ಯಗಳನ್ನ ಪಡ್ಕೋತಾ ಇದ್ದಾರೆ ಸರ್? ಅದರಲ್ಲಿ ಶೇಕಡಾವಾರು ಎಷ್ಟು ಜನಸಂಖ್ಯೆ ಈ ಸೌಲಭ್ಯಗಳನ್ನ ಪಡ್ಕೋತಾ ಇದ್ದಾರೆ?
ಅಲ್ಲ, ನಮ್ಮ ಈ HD ಕೋಟೆ ಮತ್ತು ಸರಗೂರು ಪ್ರಾತಿನಿಧ್ಯದಲ್ಲಿ ಹೆಚ್ಚಾಗಿ ನಮಗೆ ಮುಸಲ್ಮಾನ್ ಸಮುದಾಯದವರು ಜಾಸ್ತಿಯಾಗಿ ಕಂಡು ಬರ್ತಾರೆ. ಮುಸಲ್ಮಾನ್ ಹೊರತುಪಡಿಸಿದ್ರೆ ಜೈನ ಸಮುದಾಯಗಳು ಕೂಡ ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಿ ಕಂಡುಬರೋದು ನಮ್ಮ HD ಕೋಟೆ ಸರಗೂರು ಭಾಗದಲ್ಲಿ ನಮ್ಮ ಜೈನ ಸಮುದಾಯಗಳು ಕೂಡ ನೆಲೆಸಿರೋದ್ರಿಂದ ಈ ಎರಡೂ ಸಮುದಾಯ ನಮ್ಮ ಸರಗೂರು ಮತ್ತು ಇದರಲ್ಲಿ ಅನುದಾನವನ್ನು ಪಡ್ಕೊಳ್ತಾ ಇದ್ದಾವೆ. ಇವುಗಳನ್ನು ಅಭಿವೃದ್ಧಿ ಪಡಿಸೋದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಈಗಾಗಲೇ ನಾವು ಒಂದು HD ಕೋಟೆಯಲ್ಲಿ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆಗೂ ಕೂಡ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಸರ್ಕಾರ ಪರಿಗಣಿಸಿ ಅಪ್ರೂವ್ ಮಾಡಿಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಆಗತ್ತೆ, ಸದ್ಯದಲ್ಲೇ ಆಗ್ಬೋದು. ಹಾಗೆ ಜೊತೆಲೆ ನಾವು ಏನಾಗ್ತಿದೆ, ಪ್ರತಿ ತಾಲೂಕು ಇರ್ಬೋದು, ಪ್ರತಿ ಎಲ್ಲ ಕಡೆ ಕೂಡ ಮದರಾಸ ಶಿಕ್ಷಣ ಏನಾಗ್ತಿದೆ, ಎಲ್ಲರಲ್ಲಿ ಏನು ಭಾವನೆ ಇದೆ, ಮದರಾಸಿಗೆ ಹೋದರೆ ಅವರಿಗೆ ಮದರಾಸಗಳಲ್ಲಿ ಸಮುದಾಯದ ಅಂದರೆ ಅವರ ಧರ್ಮದ ಬೋಧನೆಯನ್ನು ಮಾಡ್ತಾರೆ ಮತ್ತು ಅವರಿಗೆ ಯಾವುದೇ ಆದಂಥ ಒಂದು ವಿಭಿನ್ನವಾದಂಥ ಶಿಕ್ಷಣ ದೊರೆಯೋದಿಲ್ಲ ಅನ್ನೋವಂಥ ಒಂದು ದೂರ ಇರೋದ್ರಿಂದ ಅಲ್ಲೇನು ಮಾಡುತ್ತೆ, ಮದರಾಸಗಳ ಆಧುನೀಕರಣ ಅಂದರೆ ಆ ಮದರಾಸದಲ್ಲಿ ನಡೆಯುವ ಶಿಕ್ಷಣಗಳ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಮತ್ತು ಅಲ್ಲೂ ಕೂಡ ಪುಸ್ತಕಗಳನ್ನು, ಲೈಬ್ರರಿ ವ್ಯವಸ್ಥೆಯನ್ನು ಕಲ್ಪಿಸೋದು ಮತ್ತು ಅವ್ರಗಳಿಗೂ ಕಂಪ್ಯೂಟರ್ ಸೌಲಭ್ಯಗಳನ್ನು ಕೊಡಿಸುವಂಥದ್ದು. ಇದಕ್ಕೋಸ್ಕರ ಮದರಾಸಗಳ ಆಧುನೀಕರಣ ಅನ್ನುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡು ಆ ಮದರಾಸಗಳ ಆಧುನೀಕರಣದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಟೆಕ್ನಿಕಲ್ ಆಗಿ ಯಾವ ರೀತಿ ಮಕ್ಕಳು ಡೆವಲಪ್ ಆಗಬೇಕು ಅನ್ನೋದಕ್ಕೋಸ್ಕರ ಈ ಮದರಾಸ ಆಧುನಿಕ ಶಿಕ್ಷಣದಲ್ಲಿ ಅದನ್ನು ಇದು ಮಾಡ್ಕೊಂಡಿದ್ದೀವಿ. ಒಂದು ಮದರಾಸದಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಗ್ರಂಥಾಲಯದ ವ್ಯವಸ್ಥೆ ಮತ್ತು ಕಂಪ್ಯೂಟರ್ ಯಂತ್ರದ ಶಿಕ್ಷಣವನ್ನು ಕೂಡ ಕೊಡೋದಕ್ಕೆ ಏನೆಲ್ಲ ಸೌಲಭ್ಯಗಳು ಬೇಕೋ ಅದಕ್ಕೋಸ್ಕರನೂ ಕೂಡ ನಾವು ಅನುದಾನವನ್ನು ಕೊಡ್ತಾ ಇದ್ದೇವೆ. ಈಗ ಮತ್ತೊಂದು ಕಾಡುವಂಥ ಪ್ರಶ್ನೆ ಏನಂತಂದರೆ, ಈಗ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿದೆ ಸರ್. ಆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಒಂದು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ತನಗಿಷ್ಟವಾದಂಥ ಧರ್ಮವನ್ನು ಅನುಸರಿಸ್ಬೋದು ಸರ್. ಆ ನಿಟ್ಟಿನಲ್ಲಿ ಆ ಭಾರತೀಯ ಈ ಅಲ್ಪಸಂಖ್ಯಾತಲ್ಲಿ ಬರುವಂಥ 6 ಧರ್ಮಗಳನ್ನು ನಾನು ಅನುಸರಿಸ್ತೀನಿ ಅಂತ ಯಾವುದಾದ್ರೂ ಒಂದು ಧರ್ಮವನ್ನು ತಾನು ಅನುಸರಿಸೋಂಥ ಸಂದರ್ಭದಲ್ಲಿ ಮೊದಲಿದ್ದಂಥ ಧರ್ಮದಿಂದ ಈ ಧರ್ಮಕ್ಕೆ ಅವರು ಅನುಸರಿಸುವಂಥ ಸಂದರ್ಭದಲ್ಲಿ ಅವರು ಈ ಇಲಾಖೆಯ ಸೌಲಭ್ಯಗಳಿಗೆ ಒಳಪಡ್ತಾರೆ ಸರ್, ಅಥವಾ ಈ ಸೌಲಭ್ಯ ಪಡ್ಕೋಬೇಕು ಅಂದರೆ ಅವರು ಕನಿಷ್ಠ ಅಗತ್ಯ ದಾಖಲಾತಿಗಳನ್ನು ಯಾವ ರೀತಿಯಲ್ಲಿ ಅವರು ಬದಲಾವಣೆ ಮಾಡ್ಕೋಬೇಕಾಗುತ್ತೆ ಸರ್? ಏನಾಗುತ್ತೆ, ಈಗ ಕೆಲವು ಸಮುದಾಯದವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಇದಾಗ್ತಾ ಇರ್ತಾರೆ ಧರ್ಮಗಳಿಂದ. ಅದಕ್ಕೂ ಕೂಡ ನಮ್ಮಲ್ಲಿ ಏನಾಗ್ತಿದೆ, ಈ ಬೌದ್ಧ ಮತ್ತು ಇತರೆ ಇವರೆಲ್ಲ ಕನ್ವರ್ಟ್ ಆದರೆ ಒಂದೊಂದು ವರ್ಗಗಳಲ್ಲಿ ಅವರಿಗೆ ಮೀಸಲಾತಿದೆ. ಈಗ ಪ್ರವರ್ಗ 2 ಅಲ್ಲಿ ಬುದ್ಧಿಸ್ಟ್ ಬರ್ತಾರೆ, ಮತ್ತು ಕ್ರಿಶ್ಚಿಯನ್ ಬೇರೆ ಸಮುದಾಯದಿಂದ ಮತಾಂತರ ಹೊಂದೋರು ಪ್ರವರ್ಗ 1ಕ್ಕೆ ಬರ್ತಾರೆ. SC ST ಸಮುದಾಯಗಳಿಂದ ಏನಾದರೂ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರವನ್ನು ಹೊಂದಿದ್ರೆ ಅವರು ಕ್ಯಾಟಗರಿ 1ನಲ್ಲಿ ಮತಾಂತರ ಹೊಂದಿದ ಕ್ರಿಶ್ಚಿಯನ್ ಸಮುದಾಯದ ಅಭ್ಯರ್ಥಿಗಳು ಅಂತ ಬರ್ತಾರೆ. ಈಗ ಅವರು ಪರಿವರ್ತನೆಯನ್ನು ಮಾಡಿಕೊಂಡು ಆ ಧರ್ಮದ ಬೋಧನೆಗಳು ಏನಿರುತ್ತೆ ಅದರಿಂದ ಅವರ ಮುಖ್ಯಸ್ಥರಿಂದ ಸಮುದಾಯದ ಪ್ರಮಾಣ ಪತ್ರವನ್ನು ಪಡ್ಕೊಂಡ ನಂತರ ಅವರು ಆದಾಯ ಪ್ರಮಾಣ ಪತ್ರ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರು ಕೂಡ ಅವ್ರಿಗೂ ಕೂಡ ನಾವು ಅದರ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಕೆಲವು ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿಸ್ಕೋಬೇಕಾಗತ್ತೆ. ಕೆಲವು ಈಗೇನಾಗುತ್ತೆ, ಇಲ್ಲಿಂದ ಅವರಿಗೆ ಏನು ಇದನ್ನು ಮಾಡ್ಕೊಂಡಿರ್ತಾರೆ ಅಲ್ಲಿಂದ ಅವ್ರನ್ನ ಪರಿಗಣಿಸ್ತೀವಿ. ಈಗ ನಮ್ಮಲ್ಲಿ ಮುಖ್ಯವಾಗಿ ಈ HD ಕೋಟೆ ಇದಕ್ಕೆ ಸಂಬಂಧಪಟ್ಟಂಗೆ ಈ ಜೈನ್ ಏನಾಗ್ತಿದೆ, ಮೊದಲು ಎಲ್ಲ ಜೈನ್ಗೆ ಆಗಲೇ ತುಂಬ ಹಿಂದಿನ ಕಾಲದಲ್ಲೇ ಅವರು ಜೈನ್ಸ್ ಇದಕ್ಕೆ ಕನ್ವರ್ಟೆಡ್ ಆಗಿದ್ದಾರೆ. ಬಟ್ ಆದರೆ ಅವ್ರೇನಿದೆ ಜೈನ್ ಗೌಡಾಸ್, ಆ ಜೈನ್ ಜೊತೆಗೆ ಕೆಲವು ಜಾತಿಗಳನ್ನು ಉಪಜಾತಿಗಳನ್ನು ಸೇರಿಸ್ಕೊಂಡು ಅವರು ಜೈನ್ ಅಂತ ಮಾಡ್ಕೊಂಡಿದ್ದಾರೆ. ಅದರಿಂದ ಕೆಲವು ಸಮಸ್ಯೆಗಳಾಗಿತ್ತು. ಆದ್ದರಿಂದ ಇಲಾಖೆ ಏನು ಮಾಡ್ತು ಅಂತಂದರೆ, ಜೈನ್ ಸಮುದಾಯದ ಏನು ಬೆಂಗಳೂರಿನಲ್ಲಿ ಮುಖ್ಯ ಸಂಸ್ಥೆ ಇದೆಯೋ ಆ ಸಂಸ್ಥೆಯಿಂದ ಇವರು ನಮ್ಮ ಜೈನ್ ಸಮುದಾಯಕ್ಕೆ ಸೇರ್ತಾರೆ ಅನ್ನೋಂಥ ಒಂದು ಪ್ರಮಾಣ ಪತ್ರ ಮತ್ತು ಒಂದು ಅಫಿಡವಿಟನ್ನು ನೀಡಿದ್ವಿ. ಅವರು ಜೈನ್ ಸಮುದಾಯದವರು ನಾವು ಅಂತ ಹೇಳಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ನೇರವಾಗಿ ಪಡ್ಕೋಬೋದು. ಇದನ್ನು ಕೂಡ ಒಂದು ಇತ್ತೀಚಿನ ದಿನಗಳಲ್ಲಿ ಆಗಿದ್ದಂಥ ಒಂದು ಸಮಸ್ಯೆನ ಇದನ್ನು ಕೂಡ ಬಗೆಹರಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಜೈನ್ ಸಮುದಾಯದವರಿಗೆ ನಮಗೆ ಹೆಚ್ಚಿನ ಈ ಸರಗೂರು ತಾಲೂಕಿನಲ್ಲೇ ನಾನು ಅದನ್ನು ಫೇಸ್ ಮಾಡಿದ್ವಿ. ಇದನ್ನು ನಮ್ಮ ಇಲಾಖೆ ಕಾರ್ಯದರ್ಶಿಗಳು ಅದನ್ನು ಮುತುವರ್ಜಿ ವಹಿಸಿ ಒಂದು ಹೊಸ ಆದೇಶವನ್ನು ನೀಡೋದ್ರ ಮುಖಾಂತರ ಆ ಸಮಸ್ಯೆ ಬಗೆಹರಿದಿದೆ. ಈಗ ನೇರವಾಗಿ ಅವರಿಗೆ ನಾವು ಜೈನ್ ದಿಗಂಬರರು ಅಂತಾನೆ ಪ್ರಮಾಣ ಪತ್ರವನ್ನು ಪಡ್ಕೊಬೋದು. ಆ ಸಮುದಾಯದ ಅಧ್ಯಕ್ಷರಿಂದ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಂಡು ಆ ಪ್ರಮಾಣ ಪತ್ರದ ಜೊತೆಗೆ ಒಂದು ಅಫಿಡವಿಟನ್ನು ಸಲ್ಲಿಸೋದ್ರ ಮುಖಾಂತರ ಅವರ ಜಾತಿ ಮತ್ತು ಅದೇ ಪ್ರಮಾಣ ಪತ್ರವನ್ನು ಪಡ್ಕೋಬೋದು. ಸಾಕಷ್ಟು ವಿಚಾರಗಳನ್ನು ತಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕುರಿತು ಅಲ್ಲಿ ಸಿಗದಂಥ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿ ಹಂಚ್ಕೊಳ್ತಾ ಬಂದ್ರಿ ಸರ್. ಈಗ ಪ್ರಮುಖವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಯನ್ನು, ಸೇವಾ ಸೌಲಭ್ಯನ ಇಲಾಖೆ ಕೊಡ್ತಾ ಇರೋದ್ರಿಂದ ಈ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಮುಖಾಂತರ ತಾವೇನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ವಿದ್ಯಾರ್ಥಿಗಳಲ್ಲಿ ಏನಾಗ್ತಾಯಿದೆ, ಹೆಚ್ಚು ವಿದ್ಯಾರ್ಥಿಗಳಿಗೆ ನಮ್ಮ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಒಂದು ಇದೆ ಅನ್ನುವಂತಹ ಮಾಹಿತಿಯ ಕೊರತೆ ತುಂಬ ಇದೆ. ಆ ಸಮುದಾಯಕ್ಕೆ ನಮಗೆ ಶ್ರಮಿಸ್ತಾ ಇರುವಂಥ ಒಂದು ಇಲಾಖೆ ಇದೆ ಅನ್ನುವಂಥ ಮಾಹಿತಿ ಕೊರತೆ ಭಾಳಷ್ಟಿದೆ. ನಾವು ಪ್ರತಿ ತಾಲೂಕಿನಲ್ಲೂ ಮಾಹಿತಿ ಕೇಂದ್ರಗಳನ್ನು ತೆರೆದು ಪ್ರತಿ ಹಳ್ಳಿಗೂ ಮತ್ತು ಎಲ್ಲ ಡೋರ್ ಟು ಡೋರ್ ಪ್ರತಿ ಮನೆ ನಾವು ಕ್ಯಾನ್ವಾಸನ್ನು ಕೂಡ ಮಾಡಿದ್ದೇವೆ. ಆದರೂ ಕೂಡ ಕೆಲವರಲ್ಲಿ ಅಜ್ಞಾನದಿಂದಾಗಿ ಅವರಿಗೆ
ಅವರಿಗೆ ಈ ಇಲಾಖೆಯ ಕೆಲವು ಯೋಜನೆಗಳು ತಲುಪಿರೋದಿಲ್ಲ. ಆದ್ದರಿಂದ ಈ ಮುಖಾಂತರ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಪ್ರಪಂಚ ತುಂಬ ಸ್ಪೀಡಾಗಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಚಲಿಸ್ತಾ ಇರುವಾಗ ಪ್ರತಿಯೊಬ್ಬರಿಗೂ ಕೂಡ ಒಂದು ಎಂಥ ಬಡತನ ಸ್ಥಿತಿಯಲ್ಲಿದ್ದರೂ ಪ್ರತಿಯೊಬ್ಬರ ಕೈಯಲ್ಲೂ ಒಂದು ಮೊಬೈಲ್ ಅಂತೂ ಒಂದು ಇದೇ ಇರುತ್ತೆ. ಅದರಿಂದ ಅದನ್ನು ಇಲಾಖೆ ಏನಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೈನಾರಿಟಿ ಅಂತ ಒಂದು ಸರ್ಚನ್ನು ಕೊಟ್ಟರೆ ನಮ್ಮ ಜಿಲ್ಲೆಯ ಎಲ್ಲ ಮಾಹಿತಿ ಕೇಂದ್ರಗಳ ಮಾಹಿತಿಗಳಿರ್ಬೋದು, ಮತ್ತು ನಮ್ಮ ಜಿಲ್ಲಾ ಕಚೇರಿಗಳಿರ್ಬೋದು, ಮತ್ತು ನಮ್ಮ ಇಲಾಖೆ ವೆಬ್ಸೈಟಿನಲ್ಲಿ ಪ್ರತಿ ಜಿಲ್ಲೆಯ ಪ್ರತಿ ತಾಲೂಕು ವಿಸ್ತರಣಾಧಿಕಾರಿಗಳ ದೂರವಾಣಿ ಸಂಖ್ಯೆ ಹಾಗೂ ಮಾಹಿತಿ ಕೇಂದ್ರದ ಸಿಬ್ಬಂದಿಗಳ ದೂರವಾಣಿ ಸಂಖ್ಯೆಯು ಕೂಡ ಅಲ್ಲಿ ನೇರವಾಗಿ ಲಭ್ಯ ಆಗುತ್ತೆ. ನಮ್ಮ ಇಲಾಖೆ ಏನಿರುತ್ತೆ ವೆಬ್ಸೈಟ್ಗೆ ಹೋದರೆ, ಮೇನ್ ಮುಖ್ಯ ಇದಕ್ಕೆ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಪ್ರತಿ ತಾಲೂಕಿನ ಇವರು ಸಂಬಂಧಪಟ್ಟಂಥ ಯಾವ ತಾಲೂಕಿರುತ್ತೋ ಆ ತಾಲೂಕಿನ ನಮ್ಮ ಮಾಹಿತಿ ಕೇಂದ್ರದ ಸಿಬ್ಬಂದಿಯ ದೂರವಾಣಿ ಸಂಖ್ಯೆಯನ್ನು ಪಡೆದುಕೊಂಡು ನೇರವಾಗಿ ಅವರಿಗೆ ಸಿಬ್ಬಂದಿಗೆ ಕರೆಯನ್ನು ಮಾಡಿ ಇಲಾಖೆಯ ಸಂಪೂರ್ಣ ಮಾಹಿತಿಯನ್ನು ಪಡಿಬೋದು. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತ ಸಮುದಾಯಕ್ಕೆ ತಮ್ಮ ಕಿವಿ ಮಾತೇನು ಸರ್? ನಾನು ಹೇಳೋದು ಇಷ್ಟೇ. ಯಾಕೆ ಅಂತಂದರೆ ಇಲ್ಲಿ ಅಲ್ಪಸಂಖ್ಯಾತರ ಸಮುದಾಯವನ್ನು ಮುಖ್ಯವಾಹಿನಿಗೆ ತರಬೇಕು ಅಂತ ಸರ್ಕಾರ ಇಷ್ಟೆಲ್ಲ ಶ್ರಮವನ್ನು ವಹಿಸ್ತಾ ಇದೆ. ಈ ಯೋಜನೆಗಳನ್ನು ಸಂಪೂರ್ಣವಾಗಿ ಪಡ್ಕೊಂಡು ಸಮುದಾಯ ಏಳಿಗೆಯನ್ನು ಪಡಿಬೇಕು, ಮತ್ತು ಈ ಎಲ್ಲ ಸೌಲಭ್ಯಗಳನ್ನು ನೇರವಾಗಿ ಅವರೇ ಪಡ್ಕೋಬೇಕು, ಅವರಿಗೆ ಸಲ್ಲಬೇಕು. ಯಾರಿಗೆ ಯಾವುದು ಯೋಜನೆಗಳನ್ನು ಮಾಡಿದ್ರು, ಯಾರಿಗೋಸ್ಕರ ಯೋಜನೆಗಳನ್ನು ಮಾಡಿದಾರೋ ಅವರಿಗೆ ನೇರವಾಗಿ ಅದು ತಲುಪಿದರೆ 100ಕ್ಕೆ 100ರಷ್ಟು ಫಲಿತಾಂಶ ನಮಗೆ ಸಿಗುತ್ತೆ. ಆದ್ದರಿಂದ ಪ್ರತಿಯೊಂದು ಸೌಲಭ್ಯಗಳನ್ನು ಅಲ್ಪಸಂಖ್ಯಾತರ ಸಮುದಾಯದವರು ಕೇಳಿ ಪಡ್ಕೊಳ್ಳಿ. ಜೊತೆಗೆ ನಿಮ್ಮ ಮಾಹಿತಿ ಕೇಂದ್ರಗಳನ್ನು ಪ್ರತಿ ಮಾಹಿತಿ ಕೇಂದ್ರಗಳಿಗೂ ಭೇಟಿ ನೀಡಿ. ನೀವು ನೀಡಿದಂಥ ಸಂದರ್ಭದಲ್ಲಿ ನಿಮಗೆ ಅದರ ಪ್ರಯೋಜನ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಅಕ್ಕಪಕ್ಕದವ್ರಿಗೋಸ್ಕರನಾದರೂ ಅಲ್ಲಿಗೊಂದ್ಸರಿ ಭೇಟಿ ನೀಡಿ, ಈ ಥರ ಇದೆ ಅಂತ ಪ್ರತಿಯೊಬ್ಬರಿಗೂ ಮಾಹಿತಿಗಳನ್ನು ನೀಡಿ ಪ್ರತಿಯೊಬ್ಬರು ಈ ಸೌಲಭ್ಯವನ್ನು ಪಡೆಯುವಂತಾಗಲಿ ಅಂತ ಆಶಿಸ್ತೀನಿ. ಅಂದರೆ ಅಲ್ಪಸಂಖ್ಯಾತ ಇಲಾಖೆಯ ಯೋಜನೆ ಒಂದೇ ಅಂತಲ್ಲ ಸರ್, ಪ್ರತಿಯೊಂದು ಇಲಾಖೆಯ ಯೋಜನೆಗಳ ಕುರಿತು ಮಾಹಿತಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸದಾ ಸಹಕಾರದೊಂದಿಗೆ ತಮ್ಮ ಜೊತೆ ಇರುತ್ತೆ. ಯಾವುದೇ ರೀತಿಯ ಮಾಹಿತಿ ಅಥವಾ ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ತಮ್ಮ ಇಲಾಖೆಯ ಕುರಿತು ನಮ್ಮ ರೇಡಿಯೋ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ಸೇವಾ ಸೌಲಭ್ಯಗಳನ್ನ ಹೇಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಹಿತಿಯನ್ನು ನಮ್ಮ ಅದರಲ್ಲೂ ನಾವು ನಿಮಗೆ ನಮ್ಮ ಇಲಾಖೆಯಿಂದ ನಿಮಗೆ ಚಿರಋಣಿಯಾಗಿರ್ತೀವಿ. ಯಾಕೆ ಅಂತಂದರೆ ಎಷ್ಟೇ ನಾವು ಪ್ರಚಾರವನ್ನು ಮಾಡಿದರೂ ಕೂಡ ಜನಗಳನ್ನು ತಲುಪೋದು ತುಂಬಾ ಕಷ್ಟವಾದಂಥ ಕೆಲಸ. ಆದ್ದರಿಂದ ನಿಮ್ಮ ವಾಹಿನಿ ಮುಖಾಂತರ ನಮ್ಮ ಸಮುದಾಯದ ಜನರಿಗೆ ಈ ಮಾಹಿತಿ ತಲುಪಿ ಅವರು ಅದನ್ನು ಸೌಲಭ್ಯವನ್ನು ಪಡ್ಕೊಂಡ್ರೆ ಅದರ ಯಶಸ್ಸಿನಲ್ಲಿ ನೀವು ಕೂಡ ಭಾಗಿಯಾಗಿರ್ತೀರಿ ಅನ್ನೋದಕ್ಕೂ ನಮಗೆ ಹರ್ಷ ಆಗ್ತದೆ. ಹೇಗೋ ಒಟ್ಟಿನಲ್ಲಿ ಇಲಾಖೆಯ ಯೋಜನೆಗಳು ಜನರಿಗೆ ಮುಟ್ಟಿ ಜನರು ಅದರಿಂದ ಫಲವನ್ನು ಪಡ್ಕೊಂಡ್ರೆ ಅದೇ ನಮಗೆ ಶ್ರೇಯಸ್ಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಪರಿಚಯ ಆಗಿರ್ಬೋದು, ಈ ಇಲಾಖೆ ಯಾವ್ಯಾವ ಸಮುದಾಯಗಳನ್ನು ಒಳಗೊಂಡು ಅವರ ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದೆ, ಅದರಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ಯೋಜನೆಗಳಾಗಿರ್ಬೋದು, ಮತ್ತು ಉನ್ನತ ಶಿಕ್ಷಣಕ್ಕೆ ಇರುವಂಥ ವ್ಯವಸ್ಥೆಗಳು, ಕೋಚಿಂಗ್ ವ್ಯವಸ್ಥೆಗೆ ಇರುವಂಥ ಪ್ರೋತ್ಸಾಹ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನು ಹೆಚ್ಚಿಸೋ ನಿಟ್ಟಿನಲ್ಲಿರುವಂಥ ಯೋಜನಾ ಕಾರ್ಯಕ್ರಮಗಳಾಗಿರ್ಬೋದು, ಮತ್ತು ಇತರೆ ಈ ಯೋಜನೆಗಳ ಬಿಟ್ಟು ಇನ್ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಇಲಾಖೆ ವತಿಯಿಂದ ಆ ಸಮುದಾಯದ ಜನರು ಪಡ್ಕೋಬೋದು ಅನ್ನೋದು ಕುರಿತು ಸಾಕಷ್ಟು ವಿಚಾರಗಳನ್ನು ತಮ್ಮ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಹಾಗೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ ಕಾರ್ಯಕ್ರಮದ ಮುಖಾಂತರ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್. ತಮಗೂ ಕೂಡ ಧನ್ಯವಾದಗಳು. ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡು ಒಂದು ಸಮುದಾಯಕ್ಕೆ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ನೀಡೋದಕ್ಕೋಸ್ಕರ ನೀವು ಮಾಡಿರುವಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ನಡೆಯಲಿ. ಇದರಿಂದ ಸಮುದಾಯದ ಎಲ್ಲ ಸಮುದಾಯದ ಜನರಿಗೂ ಕೂಡ ಅನುಕೂಲಗಳಾಗಲಿ. ಪ್ರತಿಯೊಂದು ಸಮುದಾಯದವರು ಆ ಇಲಾಖೆಯಿಂದ ಆ ಯೋಜನೆಗಳು ಏನೇನಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಪಡ್ಕೊಂಡು ಸರ್ಕಾರದ ಆಶಯವನ್ನು ಏನಿದೆ ಅದನ್ನು ಪರಿಪೂರ್ಣ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಅದರಲ್ಲಿ ನಿಮ್ಮ ಪಾತ್ರ ಭಾಳಷ್ಟಿದೆ, ಅದನ್ನು ನೀವು ಮಾಡ್ತಾ ಇದ್ದೀರಿ. ಇದನ್ನು ಹೀಗೆ ಹೆಚ್ಚಿನ ದಿನಗಳು ಇನ್ನೂ ನಡೆದು ಪ್ರತಿಯೊಬ್ಬರಿಗೂ ಕೂಡ ಈ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸರ್ಕಾರದ ಯೋಜನೆಗಳು ತಲುಪುವಂತಾಗಲಿ ನಿಮ್ಮ ಮುಖಾಂತರ ಅಂತ ನಾನು ಆಶಿಸ್ತೀನಿ. ಧನ್ಯವಾದ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ಅಭಿವೃದ್ಧಿ ಚಿಂತನೆಯುಳ್ಳ ಯೋಜನೆಗಳ ಕುರಿತು ಇಷ್ಟೊತ್ತು ಮಾಹಿತಿಯನ್ನು ಹಂಚಿಕೊಂಡಂಥವರು ಮೈಸೂರು ಜಿಲ್ಲೆಯ ಹುಣಸೂರು ವಿಭಾಗದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ತಾಲೂಕು ವಿಸ್ತರಣಾ ಅಧಿಕಾರಿಗಳಾದಂಥ ಶ್ರೀಯುತ ರಾಜುರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಇಲಾಖೆಯ ಸಂಪೂರ್ಣ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ತಪ್ಪದೇ ಕೇಳಿ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20 ಹಾಗೂ
ಗುರುವಾರ ಸಂಜೆ 4:30 ನಿಮಿಷಕ್ಕೆ.